ನನ್ನ ಹೆಸರು ಅಕ್ಷರ. ನನ್ನ ವಯಸ್ಸು 20 ವರ್ಷ. ನಾನು ಹಾಲ್ನಲ್ಲಿ ಕುಳಿತು ನನ್ನ ಮೊಬೈಲನ್ನು ನೋಡುತ್ತಿದ್ದೆ. ಆಗ ಒಮ್ಮೆಲೆ ನನ್ನ ಫೋನ್ ರಿಂಗ್ ಆಯಿತು. ನಾನು ಸ್ಕ್ರೀನ್ನಲ್ಲಿ ನೋಡಿದಾಗ ಒಂದು ಅಪರಿಚಿತ ನಂಬರ್ನಿಂದ ಕಾಲ್ ಬರುವುದು ಕಾಣಿಸ್ತಿತ್ತು. ನಾನು ಒಂದು ಕ್ಷಣಕ್ಕೆ ಆಶ್ಚರ್ಯಗೊಂಡೆ. ಯಾಕಂದರೆ ನನ್ನ ಮೊಬೈಲ್ಗೆ ಇಷ್ಟರವರೆಗೆ ಅಪರಿಚಿತ ನಂಬರ್ಗಳಿಂದ ಕಾಲ್ ಬಂದದ್ದೇ ಇಲ್ಲ. ನಂತರ ನಾನು ಏನೋ ಯೋಚಿಸುತ್ತಾ ಆ ಕಾಲ್ ರಿಸೀವ್ ಮಾಡಿದೆ. ನಾನು ಹಲೋ ಎನ್ನುವುದಕ್ಕಿಂತ ಮೊದಲೇ ಆ ಕಡೆಯಿಂದ ಗಂಭೀರ ಧ್ವನಿಯು ನನ್ನ ಫೋನ್ನ ಸ್ಪೀಕರಲ್ಲಿ ಪ್ರತಿಧ್ವನಿಸಿತು. ನಿನ್ನ ಒಳಗೆ ಮನುಷ್ಯತ್ವ ಇದ್ದರೆ ನಿನ್ನ ಮನೆಯ ಒಳಗೆ ಗಮನವಿಟ್ಟು ನೋಡು, ಮುಖ್ಯವಾಗಿ ನಿನ್ನ ಅಕ್ಕನ ಮೇಲೆ ನಿಗಾ ಇಡು ಎಂದು ಹೇಳುತ್ತಾ ಕಾಲ್ ಕಟ್ ಮಾಡಲಾಗಿತ್ತು. ನಾನು ಆಶ್ಚರ್ಯದ ಸಮುದ್ರದಲ್ಲಿ ಮುಳುಗಿದೆ. ಇದು ಏನು ಅಂತ. ಒಮ್ಮೆಲೆ ಯಾರದೋ ಕಾಲ್ ಬಂದು ಈ ರೀತಿ ಮಾತನಾಡಿ ಕಾಲ್ ಕಟ್ ಮಾಡಿದ್ದು ಯಾಕೆ ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ಪುನಃ ಅದೇ ನಂಬರಿಗೆ ಹಿಂದಿರುಗಿ ಕಾಲ್ ಮಾಡಿದೆ. ಆದರೆ ಆ ನಂಬರ್ ಸ್ವಿಚ್ ಆಫ್ ಬರ್ತಿತ್ತು. ನಾನು ಒಮ್ಮೆಲೆ ಕೂತ ಜಾಗದಿಂದ ಎದ್ದು ನಿಂತು ಅಕ್ಕನ ಕೋಣೆಗೆ ಹೋದೆ. ನನ್ನ ಅಕ್ಕ ಹಾಸಿಗೆಯಲ್ಲಿ ಮಲಗಿದ್ದಳು. ಅದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಇದೇನು ಮಾತಾಗಿತ್ತು ಅಂತ. ನಾನು ನನ್ನ ತಲೆಯನ್ನು ತಗ್ಗಿಸಿ ನಿಂತೆ. ನನ್ನಲ್ಲಿ ಯಾರೂ ತಮಾಷೆ ಮಾಡ್ತಿದ್ದಾರೆ ಎಂದು ಅನ್ನಿಸ್ತು. ಆದರೆ ನಂತರ ನನ್ನ ಮನಸ್ಸಿಗೆ ಈ ಫೋನನ್ನು ಬೇರೆ ಯಾರೂ ಅಲ್ಲ, ನನ್ನ ಅಕ್ಕನೇ ಮಾಡಿರಬಹುದು ಎಂದು ಅನುಮಾನ ಬಂದಿತ್ತು. ನಾನು ನನ್ನ ತಂದೆ ಹಾಗೂ ನನ್ನ ಚಿಕ್ಕಪ್ಪನ ಮಗಳು ಒಂದೇ ಮನೆಯಲ್ಲಿ ಇದ್ದೆವು. ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಿಧನರಾದ ಮೇಲೆ ಅವರ ಮಗಳು ನಮ್ಮ ಮನೆಯಲ್ಲೇ ಇರುತ್ತಿದ್ದಳು. ನನಗೆ ಅಮ್ಮ ಇರಲಿಲ್ಲ. ಹಾಗಾಗಿ ಚಿಕ್ಕಪ್ಪನ ಮಗಳು ಮನೆಗೆ ಬಂದದ್ದರಿಂದ ಮನೆಯಲ್ಲಿ ಹೊಸ ಮೆರುಗಿತ್ತು. ಅವರು ನಮ್ಮೊಂದಿಗೆ ಇದ್ದು ಕನಿಷ್ಠ 5-6 ವರ್ಷಗಳು ಕಳೆಯುತ್ತಾ ಬಂದಿತ್ತು. ನಾನು ಹಾಗೂ ಅವರು ಉತ್ತಮ ಸ್ನೇಹಿತರಾಗಿದ್ದೆವು. ಅಲ್ಲದೆ ಅವಳು ನನ್ನನ್ನು ಒಬ್ಬಳು ತಾಯಿಯಂತೆ ಕಾಳಜಿ ವಹಿಸಿ ನೋಡಿಕೊಳ್ಳುತ್ತಿದ್ದಳು. ಹಾಗಾಗಿ ನನಗೆ ಅವರ ಚಿಂತೆ ಕಾಡತೊಡಗಿತು. ಯಾಕಂದರೆ ಇಷ್ಟರವರೆಗೆ ನನಗೆ ಅವಳಿಂದ ಯಾವುದೇ ತೊಂದರೆಗಳು ಆಗಿರಲಿಲ್ಲ. ಅವಳಿಗೆ ವಯಸ್ಸಾಗ್ತಾ ಬಂದಿತ್ತು. ಅವಳ ವರ್ಷ ಈಗ 30 ದಾಟುತ್ತಿತ್ತು. ಅವಳ ಮದುವೆ ಮಾಡಬೇಕೆಂಬ ಇಚ್ಛೆ ನನ್ನ ಅಪ್ಪನಿಗೆ ಇರಬೇಕಾಗಿತ್ತು. ಆದರೆ ಅವರು ಕೆಲವೊಮ್ಮೆ ವಿಚಿತ್ರವಾಗಿ ನಡೆದುಕೊಳ್ಳುತ್ತಿದ್ದರು. ನಾನು ಅಪ್ಪನೊಂದಿಗೆ ಅವರ ಮದುವೆ ಬಗ್ಗೆ ಮಾತನಾಡಿದರೆ ನನ್ನ ಅಪ್ಪ ಆ ಮಾತನ್ನು ಮುಂದೂಡಿ, ಈಗ ಇದರ ಅಗತ್ಯ ಇಲ್ಲ, ಈಗ ಈ ಮನೆಗೆ ಒಂದು ಮಹಿಳೆ ಅಗತ್ಯ ಇದೆ. ನಿನ್ನ ಅಕ್ಕ ಮನೆಯನ್ನು ಉತ್ತಮ ರೀತಿಯಲ್ಲಿ ಸಂಭಾಳಿಸಿಕೊಂಡು ಹೋಗುತ್ತಿದ್ದಾಳೆ, ಅವಳು ಹೋದರೆ ತುಂಬ ಸಮಸ್ಯೆ ಆಗುತ್ತದೆ ಎನ್ನುತ್ತಿದ್ದರು. ಆದರೆ ಒಂದು ದಿನ ನಾನು ಅವರೊಂದಿಗೆ ಕೋಪಗೊಂಡು ಕೇಳಿದೆ, ಇದೇನು ಮಾತು ಅಂತಾಯಿತು ಅಪ್ಪ? ನೀವು ನಿಮ್ಮ ಲಾಭಕ್ಕಾಗಿ ಯಾರನ್ನೂ ಬಲಿ ಕೊಡ್ತಿದ್ದೀರಾ, ಅವರ ಜೀವನವನ್ನು ಹಾಳು ಮಾಡ್ತಿದ್ದೀರಿ. ನೀವು ಅವರಿಗೆ ಒಳ್ಳೆ ಸಂಬಂಧವನ್ನು ಹುಡುಕಿ, ನಾವು ಅವರಿಗೆ ಮದುವೆ ಮಾಡಿಸುವ ಎಂದೆ. ನನ್ನ ಮಾತು ಕೇಳಿ ಅಪ್ಪ ಸ್ವಲ್ಪ ಹೊತ್ತು ಮೌನರಾದರು. ನಂತರ ಪ್ರೀತಿಯಿಂದ ಹೇಳಿದರು, ನನ್ನ ಲಡ್ಡು, ಮದುವೆ ಮಾಡೋದಂದರೆ ಸುಲಭದ ವಿಷಯ ಅಲ್ಲ. ನಾವು ಮದುವೆ ಮಾಡಲು ಹೊರಟ್ರೆ ಹುಡುಗನ ಕಡೆಯವರು ಮುಂದಿನ ವರ್ಷವೋ ಅಥವಾ ಮುಂದಿನ ತಿಂಗಳೋ ಮದುವೆಗಾಗಿ ಸಿದ್ಧರಾಗ್ತಾರೆ. ಆದರೆ ನಮ್ಮ ಕೈಯಲ್ಲಿ ಅಷ್ಟೊಂದು ಹಣ ಎಲ್ಲಿಂದ ಬರುತ್ತೆ? ಮನೆಗೆ 3 ಹೊತ್ತು ಅನ್ನ ಹಾಕಲು ದುಡಿಯೋದೇ ತುಂಬ ಕಷ್ಟ. ಹಾಗಾಗಿ ಯಾರ್ದೋ ಮದುವೆ ಮಾಡುವ ಖರ್ಚು ನನ್ನಿಂದ ಹೊರಲು ಸಾಧ್ಯ ಇಲ್ಲ. ನನಗೆ ನನ್ನ ಅಪ್ಪನ ಮಾತು ಕೇಳಿ ತುಂಬ ಆಶ್ಚರ್ಯವಾಯಿತು. ಯಾಕಂದರೆ ನನ್ನ ಅಪ್ಪ ನನ್ನ ಕಲಿಕೆಗೋಸ್ಕರ ತುಂಬ ಖರ್ಚೇನು ಮಾಡ್ತಿರ್ಲಿಲ್ಲ. ಆದರೆ ನಮ್ಮ ಮನೆಯಲ್ಲಿ ಎಲ್ಲ ಸವಲತ್ತುಗಳು ಇತ್ತು. ಆದರೂ ಕೂಡ ಅವರು ಹೀಗೆ ಯಾಕೆ ಮಾತನಾಡ್ತಾರೆ ಎಂದು ಅರ್ಥವಾಗಲಿಲ್ಲ. ಸದ್ಯಕ್ಕೆ ನಾನೇ ಮೌನವಾಗಿರುವುದು ಒಳ್ಳೆಯದೆಂದು ಯೋಚಿಸಿ ಸುಮ್ಮನಾದೆ. ಯಾಕಂದರೆ ನನಗೆ ನನ್ನ ತಂದೆಯೊಂದಿಗೆ ಪೈಪೋಟಿ ಮಾಡಲು ಸಾಧ್ಯವಾಗಲಿಲ್ಲ. ಆದರೆ ಈಗ ಒಮ್ಮೆಲೆ ಈ ಫೋನ್ ಕಾಲ್ ಬಂದಾದ ಮೇಲೆ ನಾನು ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಬೇಕು ಅಂದುಕೊಂಡೆ. ಸ್ವಲ್ಪ ಸಮಯ ಕಳೆಯಿತು. ಸುಮಾರು 2 ಗಂಟೆಯ ನಂತರ ನನ್ನ ಅಕ್ಕ ಎದ್ದು ಬಂದು ನನ್ನನ್ನು ನೋಡಿ ಪ್ರಶ್ನಾರ್ಥಕ ಭಾವನೆಯಿಂದ ನೋಡಿ, ಅಕ್ಷರ, ಊಟ ಮಾಡ್ತೀಯಾ? ನಾನು ನಿನಗೆ ಊಟ ಬಡಿಸ್ಲಾ ಎಂದಳು. ಅವಳು ಎಷ್ಟೊಂದು ಪ್ರೀತಿಯಿಂದ ಕೇಳಿದಳೆಂದರೆ ಅದನ್ನು ನೋಡಿ ನನಗೆ ತುಂಬ ವಿಚಿತ್ರ ಎನ್ನಿಸಿ ನನ್ನ ಮನಸ್ಸಲ್ಲಿ ಕಳವಳ ಇನ್ನೂ ಜಾಸ್ತಿ ಆಯಿತು. ಒಂದ್ಸಲ ನನ್ನ ಹೃದಯವು ಹೇಳಿತು, ಅಕ್ಕನಲ್ಲಿ ಕೇಳಲೆ, ನೀನು ಚೆನ್ನಾಗಿದ್ದೀಯಾ? ನಮ್ಮ ಮನೆಯಲ್ಲಿ ನಿನಗೆ ಏನು ಸಮಸ್ಯೆ ಇಲ್ಲ ತಾನೆ ಎಂದು ಕೇಳಲೆ ಅಂದುಕೊಂಡೆ. ಆದರೆ ಸದ್ಯಕ್ಕೆ ಮೌನವಾಗಿರುವುದು ಉಚಿತ ಎಂದು ಅನ್ನಿಸಿ, ಈಗ ಊಟ ಬೇಡ, ನಂತರ ಮಾಡುತ್ತೇನೆ ಎಂದು ಹೇಳಿದೆ. ಅವಳು ಮೌನಗೊಂಡು ಅಡುಗೆ ಮನೆ ಕಡೆ ಹೋಗಿದ್ದಳು. ಸಮಯವು ಕಳೆಯುತ್ತಿದ್ದಂತೆ ಒಂದು 4 ಬಾರಿ ಅವರು ನನ್ನ ಹತ್ತಿರ ಬಂದು ಕುಳಿತುಕೊಂಡು ನನ್ನ ಜೊತೆ ಮಾತನಾಡುವ ಪ್ರಯತ್ನ ಕೂಡ ಮಾಡಿದ್ದರು. ಆದರೆ ನನ್ನ ತಲೆಯಲ್ಲಿ ಬೇರೇನೋ ಇದ್ದ ಕಾರಣ ಅವರ ಜೊತೆ ಮಾತನಾಡುವ ಮನಸ್ಸಿರಲಿಲ್ಲ. ನನಗೆ ಇಲ್ಲೇನೋ ಸಮಸ್ಯೆ ಇದೆ ಎಂದು ಕಾಣಿಸ್ತಿತ್ತು. ಆ ಸಮಸ್ಯೆಯು ಅಕ್ಕನ ಕಡೆಯಿಂದಲೇ ಇದೆ ಎಂದು ಅನ್ನಿಸ್ತಿತ್ತು. ಹಾಗಾಗಿ ನಾನು ಅವರ ಸಂಪರ್ಕವನ್ನು ಸ್ವಲ್ಪ ಸ್ವಲ್ಪ ಕಡಿಯುತ್ತಿದ್ದೆ. ಸಮಯವು ತುಂಬ ವೇಗವಾಗಿ ಚಲಿಸ್ತಿತ್ತು. ಅಪ್ಪ ಯಾವಾಗಲೂ ಮನೆಗೆ ಬರುವಾಗ ರಾತ್ರಿ 8 ಗಂಟೆ ಆಗ್ತಿತ್ತು. ಅವರು ಬೆಳಿಗ್ಗೆ 10 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ವಾಪಸ್ ಆಗ್ತಿದ್ರು. ಹಾಗಾಗಿ ಅವರು ರಾತ್ರಿ 8 ಗಂಟೆಗೆ ಮನೆಗೆ ಬಂದರೂ ನಾನು ಅವರನ್ನು ನೋಡಿ ಎದ್ದು ನಿಂತೆ.
ಅಪ್ಪ ನನ್ನನ್ನು ವಾತ್ಸಲ್ಯದಿಂದ ತಬ್ಬಿಕೊಂಡು ಹಣೆಗೆ ಮುತ್ತಿಕ್ಕಿ ಅವರ ಬ್ಯಾಗನ್ನು ಸೋಫಾದಲ್ಲಿಟ್ಟು ನನ್ನ ಜೊತೆ ಸೋಫಾದಲ್ಲಿ ಕುಳಿತುಕೊಂಡರು. ನಂತರ ನೀರನ್ನು ತಂದುಕೊಡು ಅಂತ ಅಕ್ಕನಿಗೆ ಕರೆದರು. ಆದರೆ ನಾನೇ ತಂದುಕೊಡುತ್ತೇನೆ ಎಂದು ಹೊರಟಾಗ ನನ್ನ ಅಪ್ಪ ನನ್ನ ಕೈರೆಟ್ಟೆಗಳನ್ನು ಹಿಡಿದುಕೊಂಡು ಅವರ ಹತ್ತಿರ ಕುಳಿತುಕೊಳ್ಳಿಸಿ, ಏನೂ ಅಗತ್ಯ ಇಲ್ಲ, ನನ್ನ ಲಡ್ಡು ನನ್ನ ಹತ್ತಿರನೇ ಕುಳಿತುಕೊಳ್ಳುತ್ತಾಳೆ. ಸರಿ, ಹಾಗಾದರೆ ನೀನು ಹೇಳು, ಇವತ್ತಿನ ದಿನ ಏನೆಲ್ಲ ಮಾಡಿದ್ದಿ? ಅಕಾಡೆಮಿಗೆ ಹೋಗಿದ್ಯಾ ಎಂದು ದಿನನಿತ್ಯ ಕೇಳುವಂತೆ ಕೇಳ್ತಿದ್ರು. ಇದು ಅವರ ದಿನನಿತ್ಯದ ಕೆಲಸ ಆಗಿತ್ತು. ಆದರೆ ಇವತ್ತೇನೋ ನನಗೆ ವಿಚಿತ್ರವಾಗಿ ಮನಸ್ಸಿನಲ್ಲಿ ಗೊಂದಲಗಳು ಶುರುವಾಗಿತ್ತು. ನಮ್ಮ ಮನೆಯೊಳಗೆ ಏನೋ ಒಂದು ಕೆಟ್ಟ ಕಾರ್ಯಗಳು ನಡೆಯುತ್ತಿವೆ ಎಂಬಂತೆ ಭಾಸವಾಗ್ತಿತ್ತು. ಆದರೆ ಅದೇನು ಎಂಬುದೇ ನನಗೆ ಗೊತ್ತಿರಲಿಲ್ಲ. ನಾನಿವತ್ತು ಅಕ್ಕ ಮತ್ತು ನನ್ನ ಅಪ್ಪನನ್ನು ತುಂಬ ಆಳವಾಗಿ ಗಮನಿಸ್ತಿದ್ದೆ. ಆಗ ನನ್ನ ಅಕ್ಕ ಹೊರಗೆ ಬಂದು ಅಪ್ಪನಿಗೆ ಒಂದು ಗ್ಲಾಸ್ ನೀರನ್ನು ಇಟ್ಟು, ನನಗೆ ನಿಮ್ಮಿಂದ ಒಪ್ಪಿಗೆ ಬೇಕಿತ್ತು ಎಂದು ಭಯದ ಸ್ವರದಲ್ಲೇ ಕೇಳಿದಳು. ನಾನು ನಗುತ್ತಾ ಅಕ್ಕನ ಕಡೆ ನೋಡ್ತಿದ್ದೆ. ನನ್ನ ತಂದೆ ಹಾ ಎಂದು ತಲೆ ಆಡಿಸುತ್ತಾ ಅಕ್ಕನ ಕಡೆ ನೋಡಿದರು. ಆಗ ನನ್ನ ಅಕ್ಕ ಹೇಳಿದಳು, ನನ್ನ ಸ್ನೇಹಿತೆಯ ಮದುವೆ ಇದೆ, ನಾನು ಮದುವೆಗೆ ಹೋಗಬೇಕೆಂದಿದ್ದೇನೆ. ಮದುವೆಯ ಕಾರ್ಯಕ್ರಮಗಳು ನಾಳೆಯಿಂದ ಶುರುವಾಗುತ್ತದೆ. ಅದಕ್ಕೋಸ್ಕರ ನಾನು ನಾಳೆ ಹೋಗಬಹುದೇ ಎಂದು ಕೇಳುತ್ತಾ ಇನ್ನೇನು ಹೇಳಲು ಹೊರಟಳು. ಆಗ ನನ್ನ ತಂದೆ ಅವಳನ್ನು ತಡೆದು, ದಯವಿಟ್ಟು ನನ್ನ ಮುಂದೆ ಅನಗತ್ಯ ವಿಷಯಗಳನ್ನು ತೆಗಿಬೇಡ, ಮನೆಯನ್ನು ನೋಡಿಕೊಳ್ಳುವುದು ನಿನ್ನ ಕೆಲಸ, ಯಾರದ್ದೋ ಮದುವೆಗೆಲ್ಲ ಹೋಗೋದು ಅಗತ್ಯ ಇಲ್ಲ ಎಂದು ಹೇಳುತ್ತಾ ಅವರು ಎದ್ದು ನಿಂತುಕೊಂಡರು. ಆಗ ನಾನು ಒಮ್ಮೆಲೆ ಅಪ್ಪನಲ್ಲಿ ಕೇಳಿದೆ, ಯಾಕೆ ಅಪ್ಪ ಹೀಗೆ ಯಾಕೆ ಹೇಳ್ತಿದ್ದೀರಾ? ನೀವು ಅಕ್ಕನನ್ನು ಕಳುಹಿಸಿ, ಅವರ ಬಾಲ್ಯದ ಗೆಳತಿಯವಳು, ಅಲ್ಲದೆ ತುಂಬ ದಿನಗಳಿಂದ ನಮ್ಮ ಮನೆಗೆ ಹೋಗ್ತಾ ಬರ್ತಾ ಇದ್ದಾಳೆ. ಅಲ್ಲದೆ ಇವಳನ್ನು ಮದುವೆಗೆ ಇನ್ವೈಟ್ ಕೂಡ ಮಾಡಿದ್ದಾರೆ. ಇವಳು ಹೋಗದಿದ್ದರೆ ಚೆನ್ನಾಗಿ ಕಾಣೋದಿಲ್ಲ, ಬೇಕಾದರೆ ಇವಳ ಜೊತೆ ನಾನು ಹೋಗ್ತೇನೆ ಎಂದಾಗ ಅಪ್ಪ ಒಮ್ಮೆಲೆ ಹೇಳಿದರು, ಇಲ್ಲ ಲಡ್ಡು, ನೀನು ಹೋಗುವ ಅಗತ್ಯ ಇಲ್ಲ, ನೀನು ನಿನ್ನ ಕಲಿಕೆಯ ಬಗ್ಗೆ ಗಮನ ಕೊಡು ಎಂದರು. ನಂತರ ನೀನು ನನ್ನ ಕೋಣೆಗೆ ಬಾ, ನಿನ್ನೊಂದಿಗೆ ಅಗತ್ಯವಾದ ವಿಷಯ ಮಾತನಾಡುವುದಿದೆ ಎಂದು ಅಕ್ಕನಲ್ಲಿ ಹೇಳಿದರು. ಅಪ್ಪ ಆ ರೀತಿ ಹೇಳುವಾಗ ಅಕ್ಕನ ಮುಖವು ಬಿಳಿಚಿಕೊಂಡಿತು. ಹಾವು ಅವಳನ್ನು ಕಚ್ಚಿ ಅವಳ ರಕ್ತವನ್ನೆಲ್ಲ ಹೀರಿಕೊಂಡಂತೆ ಅವಳ ಮುಖಚರ್ಯೆಯು ಬದಲಾಗಿತ್ತು. ಅವಳು ತುಂಬ ನಿಷ್ಠುರ ಕಣ್ಣುಗಳಿಂದ ಅಪ್ಪನ ಬೆನ್ನನ್ನು ನೋಡುತ್ತಿದ್ದಳು. ಅಪ್ಪ ಹೋದ ನಂತರ ನಾನು ಅವರ ಕೈಯನ್ನು ಹಿಡಿದುಕೊಂಡು ಅವರನ್ನೇ ನೋಡುತ್ತಾ ಕೇಳಿದೆ, ಏನಾಯ್ತು ಅಕ್ಕ, ನೀವು ಚೆನ್ನಾಗಿದ್ದೀರಿ ತಾನೆ ಎಂದು ಕೇಳಿದಾಗ ಅವಳು ನನ್ನ ಮಾತುಗಳನ್ನು ಕೇಳಿ ವಾಸ್ತವಕ್ಕೆ ಬಂದಿದ್ದಳು. ನಂತರ ಹಾಂ ಎಂದು ಹೇಳುತ್ತಾ ತಲೆ ಆಡಿಸಿ ಅಪ್ಪನ ಕೋಣೆಯತ್ತ ಹೊರಟಳು. ನನ್ನ ಮನಸ್ಸು ಗೊಂದಲದಲ್ಲೇ ಮುಳುಗಿ ಆಗಾಗ ಒತ್ತಿ ಒತ್ತಿ ಹೇಳ್ತಿತ್ತು, ಏನೋ ತಪ್ಪಾಗುತ್ತಿದೆ ಎಂದು. ಆ ಫೋನ್ ಕಾಲ್ ಬಂದ ನಂತರ ನನ್ನ ಮನಸ್ಸಿನಲ್ಲಿ ವಿಚಿತ್ರ ಆಲೋಚನೆಗಳು ಸುತ್ತುತ್ತಿತ್ತು. ಸದ್ಯಕ್ಕೆ ನಾನು ಆ ಯೋಚನೆಗಳಿಂದ ಹೊರಗೆ ಬರಲು ಪ್ರಯತ್ನಿಸುತ್ತಿದ್ದೆ. ಹಾಗಾಗಿ ನನ್ನ ಮೊಬೈಲನ್ನು ಹಿಡಿದುಕೊಂಡು ಕುಳಿತೆ. ಆಗ ಒಮ್ಮೆಲೆ ನನ್ನ ಅಪ್ಪನ ಕೋಣೆಯಿಂದ ಅಕ್ಕನ ಕಿರುಚಾಟದ ಸ್ವರವು ಕೇಳಿಬಂತು. ಏನಾಯಿತು ಎಂದು ಹೇಳುತ್ತಾ ನಾನು ಬೇಗನೆ ನನ್ನ ಫೋನನ್ನು ಅಲ್ಲೇ ಇಟ್ಟು ಅಪ್ಪನ ಕೋಣೆಗೆ ಓಡಿ ಹೋದೆ. ಆಗ ಅಕ್ಕ ನೆಲದ ಮೇಲೆ ಬಿದ್ದು ತನ್ನ ಕೈಯನ್ನು ಹಿಡಿದು ಕುಳಿತುಕೊಂಡಿದ್ದಳು. ಅಪ್ಪ ವಾಶ್ರೂಮ್ಗೆ ಹೋಗಿದ್ದರು. ಅಕ್ಕನ ಕೈಯಿಂದ ತುಂಬ ರಕ್ತ ಸುರಿಯುತ್ತಿತ್ತು. ನಾನು ಅವರ ಹತ್ತಿರ ಕುಳಿತುಕೊಂಡು ಪ್ರಶ್ನಾರ್ಥಕ ಸ್ವರದಿಂದಲೇ ಕೇಳಿದೆ, ಏನಾಯಿತು ನಿಮಗೆ, ಹೇಗೆ ಈ ರಕ್ತ ಬರ್ತಿದೆ ಎಂದು ಕೇಳುತ್ತಾ ನಾನು ಅವರ ಕೈಯನ್ನು ಒತ್ತಿ ಹಿಡಿದೆ. ಆದರೂ ರಕ್ತ ನಿಲ್ಲುವ ಹಾಗೆ ಕಾಣುತ್ತಿರಲಿಲ್ಲ. ಅಕ್ಕ ಅಳುತ್ತಾ ತನ್ನ ಕೋಣೆಗೆ ಓಡಿ ಹೋದಳು. ನಾನು ಆಶ್ಚರ್ಯದಿಂದಲೇ ಅಲ್ಲೇ ಕುಳಿತು ಕಲ್ಲಾಗಿ ಬಿಟ್ಟಿದ್ದೆ. ಇಲ್ಲಿ ಈಗ ಏನು ನಡೆಯಿತು? ಅಪ್ಪ ಅಕ್ಕನಿಗೆ ಹೊಡೆಯುತ್ತಾರೆಯೇ, ಅಲ್ಲ ಬೇರೆ ಏನಾದರೂ ವಿಷಯ ಇದೆಯಾ? ನನಗೆ ಅರ್ಥವಾಗುತ್ತಿರಲಿಲ್ಲ. ಆದರೆ ನನಗೆ ತುಂಬ ವಿಚಿತ್ರವಾಗಿ ಚಿಂತೆಯಾಗ್ತಿತ್ತು. ಆದರೆ ಅಲ್ಲಿ ಸರಿಯಾಗಿ ಕಾಣ್ತಿತ್ತು, ನನಗೆ ನನ್ನ ಕಣ್ಣಿಗೆ ಕಾಣದ ಹಾಗೆ ಏನೋ ನಡೆಯುತ್ತಿದೆ ಎಂದು. ಸಮಯವು ಕಳೆದ ಹಾಗೆ ರಾತ್ರಿ ಆಯಿತು. ಅಕ್ಕ ತನ್ನ ಕೋಣೆಯಿಂದ ಹೊರಗೆ ಬಂದರು. ಅವರ ಕೈಗೆ ಪಟ್ಟಿ ಹಾಕಲಾಗಿತ್ತು. ಅವರು ತನ್ನ ತಲೆಯನ್ನು ತಗ್ಗಿಸಿ ಟೇಬಲ್ ಹತ್ತಿರ ಬಂದು ಊಟವನ್ನು ಬಡಿಸಿದ್ರು. ಅಪ್ಪ ಕೂಡ ಚೇರಲ್ಲಿ ಕುಳಿತುಕೊಂಡಿದ್ದು ಅವರ ಮುಖವು ತುಂಬ ಗಾಂಭೀರ್ಯದಿಂದ ಕೂಡಿತ್ತು. ನಾನು ಆಗಲೂ ಅವರಲ್ಲಿ ಪ್ರಶ್ನೆಯನ್ನು ಕೇಳಿದೆ, ಆದರೆ ಅವರು ಯಾವುದೇ ಉತ್ತರವನ್ನು ಕೊಡುವ ಹಾಗೆ ಕಾಣ್ತಿರ್ಲಿಲ್ಲ. ಅವರು ಉತ್ತರ ಕೊಡುತ್ತಿದ್ದರೆ ನಾನು ಕೇಳ್ತಿದ್ದೆ, ನೀವು ಅಕ್ಕನ ಮೇಲೆ ಕೈಯನ್ನು ಎತ್ತುತ್ತೀರಾ? ಇಲ್ಲದಿದ್ದರೆ ಅವರ ಕೈಯಲ್ಲಿ ಹೇಗೆ ರಕ್ತ ಬರುತ್ತಿದೆ ಎಂದು ಕೇಳಬೇಕೆಂದಿದ್ದೆ. ಆದರೆ ನಾನು ಮೌನವಾಗಿದ್ದುಕೊಂಡೆ. ಅಕ್ಕನ ವರ್ತನೆಗಳನ್ನು ತುಂಬ ಆಳವಾಗಿ ಗಮನಿಸ್ತಿದ್ದೆ. ಅಕ್ಕ ಅಪ್ಪನಿಗೆ ಊಟವನ್ನು ಬಡಿಸುವಾಗ ಅವಳ ಕೈಗಳು ನಡುಗುತ್ತಿದ್ದವು. ದಿನಾಲೂ ನಾನು ನನ್ನ ಅಪ್ಪನ ಜೊತೆ ಕುಳಿತುಕೊಂಡು ಊಟ ಮಾಡ್ತಿದ್ದೆ. ಅಲ್ಲದೆ ಮೂವರು ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ಆದರೆ ಇವತ್ತು ಆ ಫೋನ್ ಕಾಲ್ ಬಂದ ಮೇಲೆ ನಾನು ಇವೆಲ್ಲವನ್ನು ಗಮನಿಸಬೇಕೆಂದೇ ಕುಳಿತಿದ್ದೆ. ಹಾಗೆ ನನಗೆ ಕೆಲವೊಂದು ಅನುಮಾನಗಳು ಬರತೊಡಗಿದವು. ಊಟ ಮಾಡಿದ ನಂತರ ಅಕ್ಕ ಎಲ್ಲ ಪಾತ್ರೆಗಳನ್ನು ಜೋಡಿಸಲು ಕಿಚನ್ಗೆ ಹೋದಳು. ಅಪ್ಪ ತಮ್ಮ ಕೋಣೆಗೆ ಹೋಗ್ತಿದ್ರು. ಆಗ ನಾನು ಒಮ್ಮೆಲೆ ಅಪ್ಪನನ್ನು ಕರೆದೆ. ಆಗ ಅವರು ಹಿಂದೆ ತಿರುಗಿ ನನ್ನನ್ನು ಪ್ರಶ್ನಾರ್ಥಕ ನೋಟದಿಂದಲೇ ನೋಡಿದರು. ಆಗ ನಾನು ಅವರಲ್ಲಿ ಹೇಳಿದೆ, ಅಪ್ಪ, ನನಗೆ ನಿಮ್ಮೊಂದಿಗೆ ಅಗತ್ಯವಾಗಿ ಮಾತನಾಡಲು ಇದೆ ಎಂದೆ.
ಆಗ ಅವರು ನನ್ನನ್ನು ಅವರ ಹತ್ತಿರ ಸನ್ನೆ ಮಾಡಿ ಕರೆದರು. ನಾನು ಹೋಗಿ ಅವರ ಹತ್ತಿರ ನಿಂತುಕೊಂಡೆ. ಅವರು ನನ್ನ ಕೈಯನ್ನು ಹಿಡಿದುಕೊಂಡು ಬೆಡ್ ಮೇಲೆ ಕುಳಿತುಕೊಳ್ಳಿಸಿದರು. ನಾನು ಅವರನ್ನೇ ನೋಡ್ತಿದ್ದೆ. ಆಗ ಅವರು ನನ್ನನ್ನು ಪ್ರಶ್ನಾಭರಿತ ಕಣ್ಣುಗಳಿಂದಲೇ ನೋಡುತ್ತಿದ್ದರು. ನಾನು ಆಳವಾದ ಉಸಿರನ್ನು ತೆಗೆದುಕೊಂಡು ಅವರನ್ನು ನೋಡುತ್ತಾ ಕೇಳಿದೆ, ನನಗೆ ನಿಮ್ಮೊಂದಿಗೆ ಮಾತನಾಡಲಿದೆ. ಈ ಹಿಂದೆ ಒಂದು ಸಲ ನಾನು ನಿಮ್ಮಲ್ಲಿ ಈ ವಿಷಯವಾಗಿ ಮಾತನಾಡಲು ಬಂದಾಗ ನೀವು ಅದನ್ನು ತಿರಸ್ಕರಿಸಿದ್ರಿ. ಆದರೆ ಅಪ್ಪ, ಇದು ಚಿಕ್ಕ ಮಾತಲ್ಲ. ಅಕ್ಕನಿಗೆ 30 ವರ್ಷ ಕಳೆದಿದೆ. ನೀವು ಸರಿಯಾದ ಸಮಯಕ್ಕೆ ಅವರಿಗೆ ಒಳ್ಳೆಯ ಸಂಬಂಧವನ್ನು ಹುಡುಕಿ ಮದುವೆ ಮಾಡದಿದ್ರೆ ತುಂಬ ತಪ್ಪಾಗಿ ಹೋಗುತ್ತೆ. ಇದು ಅಕ್ಕನ ಜೀವನದ ಪ್ರಶ್ನೆಯಾಗಿದೆ. ನೀವು ಇದನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಯಾರದೋ ಮಗಳ ಜೊತೆ ನಾವು ಭೇದ ಭಾವ ಮಾಡಿದರೆ ದೇವರು ನಮ್ಮನ್ನು ಕ್ಷಮಿಸೋದಿಲ್ಲ. ಚಿಕ್ಕಪ್ಪ ಕೂಡ ಮೇಲಿನಿಂದ ಇದೆಲ್ಲವನ್ನು ನೋಡುತ್ತಾ ನನ್ನ ಮಗಳನ್ನು ಎಷ್ಟು ವರ್ಷಗಳಿಂದ ಮನೆಯಲ್ಲಿ ಇಟ್ಟುಕೊಂಡಿದ್ದಾರೆ, ಅದು ಕೂಡ ಮನೆಯ ಕೆಲಸಕ್ಕಾಗಿ, ಮನೆಯನ್ನು ನೋಡಿಕೊಳ್ಳಲು. ಅವರ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಅಂದುಕೊಳ್ಬಹುದು. ಇದು ತುಂಬ ತಪ್ಪಾಗುತ್ತದೆ ಅಪ್ಪ ಎನ್ನುತ್ತಾ ಇನ್ನೂ ನಾನು ಅಪ್ಪನೊಂದಿಗೆ ಏನೋ ಹೇಳಲು ಹೊರಟೆ. ಆಗ ಅವರು ನನ್ನನ್ನು ತಡೆದು, ಅಕ್ಷರ ಮಗಳೇ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೇನೆ. ನನಗೆ ನಿಮ್ಮನ್ನು ನೋಡಿದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ನನ್ನ ಕಣ್ಣುಗಳ ತಂಪು ನೀವು. ಆದರೆ ನೀವು ದೊಡ್ಡವರ ವಿಷಯದಲ್ಲಿ ಮೂಗು ತೂರಿಸುವುದು ಸರಿಯಲ್ಲ. ನೀನು ನಮ್ಮ ನಿರ್ಧಾರಗಳಿಗೆ ಅಡ್ಡ ಬರಬೇಡ. ನನಗೆ ಗೊತ್ತಿದೆ ಯಾವಾಗ ಮದುವೆ ಮಾಡಿಕೊಡ್ಬೇಕು ಅಂತ. ನನಗೆ ಯಾವಾಗ ಸರಿ ಕಾಣುತ್ತದೆಯೋ ಆಗ ಮದುವೆ ಮಾಡಿ ಕೊಡುವ. ಸದ್ಯಕ್ಕೆ ನನ್ನಲ್ಲಿ ಹಣನೂ ಇಲ್ಲ, ಒಳ್ಳೆಯ ಸಂಬಂಧನೂ ಇಲ್ಲ. ಹಾಗಾಗಿ ನೀನು ಸ್ವಲ್ಪ ಸಮಾಧಾನವಾಗಿ ಮೌನವಾಗಿರು ಎಂದು ಕಡ್ಡಿ ಮುರಿದಂತೆ ಹೇಳಿದರು. ಅಪ್ಪನ ಮಾತುಗಳನ್ನು ಕೇಳಿ ನಾನು ಮೌನ ವಹಿಸಿದೆ. ನನಗೆ ಅಪ್ಪನಿಗೆ ಕೋಪ ಬರಿಸಿ ಅಪ್ಪನ ಕಣ್ಣಲ್ಲಿ ಕೆಟ್ಟವಳಾಗೋದು ಇಷ್ಟವಿರಲಿಲ್ಲ. ಹಾಗೆ ನಾನು ಅವರ ಕೋಣೆಯಿಂದ ಹೊರಗೆ ಬಂದೆ. ನಾನು ಹಾಲ್ನಲ್ಲೇ ಸ್ವಲ್ಪ ಹೊತ್ತು ಕುಳಿತು ಅಪ್ಪ ಹೇಳಿದ ಮಾತುಗಳನ್ನು ಮರೆಯಲು ಪ್ರಯತ್ನಿಸ್ತಿದ್ದೆ. ನಂತರ ಮಲಗಲು ನನ್ನ ಕೋಣೆಗೆ ಹೋದೆ. ಆಗ ಅಕ್ಕ ಹಾಸಿಗೆಯಲ್ಲಿ ಕುಳಿತುಕೊಂಡು ತನ್ನ ಪುಸ್ತಕವನ್ನು ಓದುತ್ತಿದ್ದಳು. ನಾನು ಅವಳ ಹತ್ತಿರ ಕುಳಿತುಕೊಂಡು ಅವಳ ಕೈಯನ್ನು ಹಿಡಿದುಕೊಂಡೆ. ಅವಳು ನನ್ನನ್ನೇ ನೋಡುತ್ತಿದ್ದಳು. ನಾನು ಅವಳಲ್ಲಿ ಕೇಳಿದೆ, ಅಕ್ಕ, ನಾನೊಂದು ಮಾತು ಕೇಳ ಎಂದೆ. ಅವಳು ತನ್ನ ತಲೆಯನ್ನು ತಗ್ಗಿಸಿ ಹಾ ಎಂದು ತಲೆ ಆಡಿಸಿದಳು. ನೀವ್ಯಾಕೆ ಮದುವೆ ಆಗ್ತಿಲ್ಲ? ಅಪ್ಪ ಹೇಳಿದ ಹಾಗೆ ಅವರಲ್ಲಿ ಹಣ ಇಲ್ಲ. ಆದರೆ ನೀವು ಕೂಡ ಒಂದು ಮನುಷ್ಯಳೇ ತಾನೆ. ನಿಮ್ಮ ನೋಟದಲ್ಲಿ ಯಾರಾದರೂ ನಿಮ್ಮ ಇಷ್ಟದವರು ಇರಬಹುದು. ನೀವು ಅಪ್ಪನೊಂದಿಗೆ ಮಾತನಾಡಿ. ನೀವು ಮಾತನಾಡಿದ ಮೇಲೆ ಈ ಮದುವೆ ಆಗಲೂಬಹುದು ಎಂದೆ. ಆಗ ಅವಳು ಒಮ್ಮೆಲೆ ನನ್ನ ಕೈಯಿಂದ ಅವಳ ಕೈಯನ್ನು ಬಿಡಿಸಿಕೊಂಡು, ಅಕ್ಷರ, ತುಂಬ ಹೊತ್ತಾಗಿದೆ, ಮಲಗು, ನನಗೂ ತುಂಬ ನಿದ್ರೆ ಬರ್ತಿದೆ ಎಂದು ಹೇಳುತ್ತಾ ತಮ್ಮ ಪುಸ್ತಕವನ್ನು ಮುಚ್ಚಿ ಆ ಕಡೆ ತಿರುಗಿ ಮಲಗಿದಳು. ಆದರೆ ನಾನು ತುಂಬ ಗೊಂದಲದಲ್ಲಿ ಇದ್ದ ಕಾರಣ ನನ್ನ ಸ್ಥಳದಿಂದ ಎದ್ದು ಅವಳ ಕೈಯನ್ನು ಹಿಡಿದುಕೊಂಡು ಅವಳ ಹತ್ತಿರ ಹೋಗಿ ಕುಳಿತೆ. ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಇನ್ನೊಮ್ಮೆ ನಾನು ಅವಳಲ್ಲಿ ಹೇಳಿದೆ, ನೀವು ನನ್ನಿಂದ ಏನು ಮುಚ್ಚಿಡಬೇಡಿ. ನಾನು ನಿಮ್ಮ ಚಿಕ್ಕ ತಂಗಿಯಾಗಿದ್ದೇನೆ. ನೀವು ನನಗೆ ಎಲ್ಲವನ್ನೂ ಹೇಳ್ಬೋದು. ನಿಮಗೆ ಏನಾಗಿದೆ? ನೀವು ಯಾಕೆ ಮೌನವಾಗಿರ್ತೀರಿ? ನೀವು ಯಾಕೆ ಮದುವೆ ಆಗಲು ಒಪ್ಪುತ್ತಿಲ್ಲ? ನಿಮಗೆ 30 ವರ್ಷ ಆಗಿದೆ ಎಂದೆಲ್ಲ ಹೇಳುತ್ತಿರುವಾಗ ಅವಳು ನನಗೆ ಅರ್ಥ ಮಾಡಿಕೊಳ್ಳಲು ಅವಕಾಶವೇ ಕೊಡದೆ ನನ್ನ ಕೈಯಿಂದ ಅವಳ ಕೈಯನ್ನು ಬಿಡಿಸಿಕೊಂಡು ಆ ಕೋಣೆಯಿಂದ ಹೊರಗೆ ಹೋದಳು. ನನಗೆ ಆಶ್ಚರ್ಯವಾಯಿತು. ಒಮ್ಮೆಲೆ ಇವರಿಗೆ ಏನಾಯಿತು ಎಂದು. ಸ್ವಲ್ಪ ಹೊತ್ತಿನವರೆಗೆ ಅವಳಿಗಾಗಿ ಕಾದೆ. ನಂತರ ನಾನು ಅಲ್ಲೇ ನಿದ್ದೆಗೆ ಜಾರಿದೆ. ಬೆಳಗ್ಗೆ ಎದ್ದಾಗ ನಾನು ಅಕ್ಕನನ್ನೇ ನೋಡಿದೆ. ಅವಳು ಆಳವಾದ ನಿದ್ದೆಯಲ್ಲಿದ್ದಳು. ನಾನು ನನ್ನ ತಲೆಯನ್ನು ಹಿಡಿದುಕೊಂಡು ಎದ್ದು ಫ್ರೆಶ್ ಆದ ನಂತರ ಕಾಲೇಜ್ಗೆ ಹೋಗಲು ಬೇಗ ಬೇಗ ಯೂನಿಫಾರ್ಮ್ ಅನ್ನು ಹಾಕಿದೆ. ಇವತ್ತು ನನಗೆ ಮುಖ್ಯವಾದ ಸಬ್ಜೆಕ್ಟ್ನ ಲೆಕ್ಚರ್ ಇತ್ತು. ಯಾವುದೇ ಕಾರಣದಿಂದಲೂ ಅದನ್ನು ಮಿಸ್ ಮಾಡಿಕೊಳ್ಳಲು ನನಗೆ ಇಷ್ಟವಿರಲಿಲ್ಲ. ಹಾಗೆ ನಾನು ಯೂನಿಫಾರ್ಮ್ ಹಾಕಿ ನನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಹೊರಗಡೆ ಬಂದೆ. ಆಗ ನನ್ನ ಅಕ್ಕನ ಶಾಲ್ ಹಾಲಿನಲ್ಲಿ ಬಿದ್ದಿರುವುದನ್ನು ಕಂಡೆ. ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಯಾವಾಗಲೂ ಅವಳು ಅವಳ ಶಾಲನ್ನು ತುಂಬ ಕಾಳಜಿಯಿಂದ ಜೋಪಾನವಾಗಿ ಇಟ್ಟುಕೊಳ್ಳುತ್ತಿದ್ದಳು. ನಾನು ಅವರನ್ನು ಯಾವತ್ತೂ ಶಾಲ್ ಇಲ್ಲದೆ ನೋಡಲೇ ಇಲ್ಲ. ಹಾಗಾದರೆ ರಾತ್ರಿ ಅಕ್ಕ ಶಾಲ್ ಇಲ್ಲದೆ ಕೋಣೆಯೊಳಗೆ ಬಂದಿದ್ಲಾ ಎಂಬ ಪ್ರಶ್ನೆ ಕಾಡತೊಡಗಿತು. ನಾನು ಮುಚ್ಚಿದ ಬಾಗಿಲ ಕಡೆ ನೋಡಿದೆ. ನಂತರ ಯಾವ ಭಾವನೆಯೂ ತೋರ್ಪಡಿಸದೆ ಆ ಶಾಲನ್ನು ಎತ್ತಿ ಕೋಣೆಯೊಳಗೆ ಇಟ್ಟು ಬಂದೆ. ಅಪ್ಪನ ಕೋಣೆಯ ಕಡೆ ನೋಡಿದಾಗ ಅವರ ಕೋಣೆಯ ಬಾಗಿಲು ಮುಚ್ಚಿತ್ತು. ನಾನು ಬೇಗ ಹೋಗಿ ನನಗೋಸ್ಕರ ಚಹಾವನ್ನು ಮಾಡಿ ಬ್ರೆಡ್ ಮೇಲೆ ತುಪ್ಪವನ್ನು ಹಾಕಿ ತಿಂದು ಬೇಗನೆ ಕಾಲೇಜಿಗೆ ಹೋದೆ. ಹೆಚ್ಚಾಗಿ ನಾನು ಅಕ್ಕನಿಗೆ ತೊಂದರೆ ಕೊಡುತ್ತಿರಲಿಲ್ಲ. ನನ್ನ ಕೆಲಸವನ್ನು ನಾನೇ ಮಾಡಿಕೊಳ್ತಿದ್ದೆ. ಅಲ್ಲದೆ ನಮ್ಮ ಇಡೀ ಮನೆಯನ್ನು ಅವಳೇ ಸಂಭಾಳಿಸಿಕೊಳ್ಳುತ್ತಿದ್ದಳು. ನನಗೆ ಅವಳಲ್ಲಿ ಉತ್ತಮ ಭಾವನೆ ಇತ್ತು. ಯಾಕೆ ಅವಳು ನನ್ನ ಕೆಲಸವನ್ನು ಮಾಡಬೇಕು? ಅವಳು ಕೂಡ ಮನುಷ್ಯಳೇ ತಾನೆ. ನಾನು ಅವರ ಕಷ್ಟವನ್ನು ಅರ್ಥ ಮಾಡಿಕೊಳ್ಳದಿದ್ದರೆ ಬೇರೆ ಯಾರು ಅರ್ಥ ಮಾಡಿಕೊಳ್ಳುವರು? ನಾನು ಮನೆಯಿಂದ ಹೊರಟಾಗ ನನ್ನ ಸ್ನೇಹಿತೆ ನನಗಾಗಿ ಕಾಯುತ್ತಿದ್ದಳು. ಇಬ್ಬರ ಜೊತೆಯಾಗಿ ಕಾಲೇಜಿಗೆ ಹೋದೆವು. ನಾನು ಬಸ್ ಸ್ಟಾಪ್ ತಲುಪುತ್ತಿದ್ದಂತೆ ಒಬ್ಬರು ಒಮ್ಮೆಲೆ ನನ್ನ ಹೆಸರನ್ನು ಕರೆಯುವಂತೆ ಕೇಳಿಸ್ತು. ನಾನು ಹಿಂದೆ ತಿರುಗಿ ನೋಡಿದಾಗ ಆಗಲೇ ಬಸ್ ಬಂದಿತ್ತು.
ಒಬ್ಬ ವ್ಯಕ್ತಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ನನ್ನನ್ನು ನೋಡುತ್ತಾ ನಿಂತಿದ್ದ. ನನ್ನ ಸ್ನೇಹಿತೆ ಬಸ್ಸಿನ ಒಳಗೆ ಹೋಗಿದ್ದಳು. ಹಾಗಾಗಿ ನನಗೂ ಅಲ್ಲಿ ನಿಲ್ಲಲಾಗಲಿಲ್ಲ. ನಾನು ಕೂಡ ಬಸ್ ಹತ್ತಿದೆ. ನಾನು ದಿಗ್ಭ್ರಮೆಗೊಂಡಿದ್ದೆ. ಒಬ್ಬ ಅಪರಿಚಿತ ವ್ಯಕ್ತಿಗೆ ನನ್ನ ಹೆಸರು ಹೇಗೆ ಗೊತ್ತು ಎಂದು ಯೋಚಿಸುತ್ತಿದ್ದೆ. ಅವನು ನನ್ನನ್ನು ತೀಕ್ಷ್ಣವಾದ ದೃಷ್ಟಿಯಿಂದ ನೋಡುತ್ತಿದ್ದ. ಒಮ್ಮೆ ನನ್ನ ಶರೀರವಿಡೀ ನಡುಗಿತು. ನಾನು ಹೆದರಿಕೊಂಡು ಬಸ್ಸಿನ ಒಳಗೆ ಹೋದೆ. ನನ್ನ ಮನಸ್ಥಿತಿ ಸರಿಯಾಗಿರಲಿಲ್ಲ. ತುಂಬ ಇಕ್ಕಟ್ಟಿಗೆ ಸಿಲುಕಿತ್ತು. ಸ್ವಲ್ಪ ದೂರ ಪ್ರಯಾಣದ ನಂತರ ನಾನು ನನ್ನ ಕಾಲೇಜನ್ನು ತಲುಪಿದೆ. ಆದರೆ ಅಲ್ಲಿ ಹೋದ ನಂತರವೂ ನನ್ನ ಮನಸ್ಥಿತಿಯಲ್ಲಿ ಇದೇ ಮಾತುಗಳು ಓಡಲಾರಂಭಿಸಿದವು. ಅವನು ಯಾರು? ನನ್ನ ಹೆಸರು ಅವನಿಗೆ ಹೇಗೆ ಗೊತ್ತು? ಅವನು ನಿಜವಾಗಿಯೂ ನನ್ನನ್ನು ಕರೆದಿದ್ದ? ನನಗೆ ಅದು ಸ್ಪಷ್ಟವಾಗಿ ಕೇಳಿಸಿತು. ನಾನು ಅವರನ್ನು ಹಿಂದಿರುಗಿ ನೋಡಿದಾಗ ಅವನು ಕೂಡ ನನ್ನನ್ನೇ ನೋಡ್ತಿದ್ದ. ಇದರ ಅರ್ಥ ಅವನು ನನ್ನನ್ನು ಕರೆದಿದ್ದ ಅಂತ ಆಯಿತು. ನನ್ನ ಸ್ನೇಹಿತೆ ನನ್ನನ್ನು ಆಗಾಗ ಕೇಳುತ್ತಿದ್ದಳು, ನೀನು ಚೆನ್ನಾಗಿದ್ಯಾ? ತುಂಬ ಹೊತ್ತಿನಿಂದ ಮೌನವಾಗಿ ಕುಳಿತಿದ್ದಿ ಯಾಕೆ ಅಂತ ಕೇಳ್ತಿದ್ಲು. ಆದರೆ ನನ್ನ ಹತ್ತಿರ ಯಾವುದೇ ಉತ್ತರ ಇರಲಿಲ್ಲ. ಕಾಲೇಜ್ ಬಿಟ್ಟಂತಹ ಸಮಯದಲ್ಲಿ ನಾನು ತರಗತಿಯಿಂದ ಹೊರಗಡೆ ಬಂದಾಗ ನನ್ನ ಎದುರು ಕಂಡಂತಹ ದೃಶ್ಯವನ್ನು ನೋಡಿ ನಾನು ಬೆಚ್ಚಿ ಬಿದ್ದಿದ್ದೆ. ಯಾಕಂದರೆ ಬಸ್ ಸ್ಟಾಪ್ನಲ್ಲಿ ನಾನು ಯಾವ ವ್ಯಕ್ತಿಯನ್ನು ನೋಡಿದ್ದೆನೋ ಅವನು ನನ್ನ ಮುಂದೆ ನಿಂತಿದ್ದ. ಬಹುಶಃ ಅವನು ನನಗಾಗಿ ಕಾಯುತ್ತಿದ್ದ ಅನಿಸುತ್ತೆ. ಆದರೆ ನನ್ನೊಂದಿಗೆ ನನ್ನ ಗೆಳತಿ ಇದ್ದಳು. ಅದು ಅಲ್ಲದೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಹೇಗೆ ಭೇಟಿಯಾಗಲಿ? ಅವನೊಂದಿಗೆ ನಾನು ಏನು ಪ್ರಶ್ನೋತ್ತರ ಕೇಳಲಿ? ಇದರಿಂದ ನನಗೆ ತುಂಬ ಅವಮಾನವಾಗಬಹುದು ಎಂದು ಅಂದುಕೊಂಡೆ. ನಾನೇನು ಮಾತನಾಡದೆ ಒಂದೊಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಗೆಳತಿಯೊಂದಿಗೆ ಬಸ್ ಸ್ಟಾಪ್ ಕಡೆ ಹೋಗ್ತಿದ್ದೆ. ಅವನು ಕೂಡ ನನ್ನ ಹಿಂದೆ ಹಿಂದೆ ಬರ್ತಿದ್ದ. ನನಗೆ ತುಂಬ ಹೆದರಿಕೆ ಆಗ್ತಿತ್ತು. ಇದು ಯಾರೆಂದು. ನಾನು ನನ್ನ ಗೆಳತಿಯ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ನನ್ನ ಈ ವರ್ತನೆಯಿಂದಾಗಿ ನನ್ನ ಗೆಳತಿ ತುಂಬ ಆಶ್ಚರ್ಯಗೊಂಡಿದ್ದಳು ಹಾಗೂ ನನ್ನಲ್ಲಿ ಕೇಳಿದಳು, ಏನಾಯ್ತು ಅಕ್ಷರ? ಯಾಕೆ? ಏನಾಗಿದೆ ನಿನಗೆ? ಚೆನ್ನಾಗಿದ್ದಿ ತಾನೆ? ನಾನು ಅವಳಲ್ಲಿ ಏನೂ ಹೇಳದೆ ಮುಂದೆ ಹೋಗುತ್ತಾ ಬಸ್ ಹತ್ತಿದೆ. ಅವನು ಬಸ್ ಸ್ಟಾಪ್ನವರೆಗೂ ಬಂದಿದ್ದ. ಆದರೆ ಬಸ್ ಹತ್ತಲು ಅವನಿಗೆ ಧೈರ್ಯ ಬರಲಿಲ್ಲ ಅನಿಸುತ್ತೆ. ಒಂದು ವೇಳೆ ಅವನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳಲ್ಲಿ ಏರಿ ನನ್ನಲ್ಲೇನಾದರೂ ಅಧಿಕ ಪ್ರಸಂಗಿತನ ಮಾಡಿದ್ದರೆ ಅಥವಾ ಮಾತನಾಡಲು ಪ್ರಯತ್ನಿಸಿದ್ದರೆ ನಿರೀಕ್ಷಿಸದ ಒಂದು ಘಟನೆ ನಡೆಯುತ್ತಿತ್ತು. ಜನರು ಅವನಿಗೆ ಹೊಡೆಯುತ್ತಿದ್ದರು. ಹಾಗಾಗಿ ಅವನು ತುಂಬ ಬುದ್ಧಿವಂತಿಕೆಯ ಕೆಲಸ ಮಾಡಿದ್ದ. ನನಗೆ ಮನೆಗೆ ಹೋದ ನಂತರವೂ ಕೂಡ ತುಂಬ ಹೆದರಿಕೆ ಆಯಿತು. ಅವನು ಯಾರು ಎಂಬುದೇ ತಲೆಯಲ್ಲಿ ಸುತ್ತುತ್ತಿತ್ತು. ಸುಮ್ಮನೆ ಇಲ್ಲದೆ ಯಾಕೆ ನನ್ನ ಹಿಂದೆ ಬಿದ್ದಿದ್ದ ಅವನು ಎಂದು ಅರ್ಥವಾಗಲಿಲ್ಲ. ಬೆಳಗ್ಗೆಯಿಂದಲೇ ನನ್ನ ತಲೆ ಕೆಟ್ಟು ಹೋಗಿತ್ತು. ಬೆಳಗ್ಗೆದ್ದು ಅಕ್ಕನ ಶಾಲ್ನ ವಿಚಾರವಾಗಿ, ಬಸ್ ಸ್ಟಾಪ್ನಲ್ಲಿ ಅವನು ನನ್ನನ್ನು ಕರೆದ ಬಗ್ಗೆ, ನಂತರ ಕಾಲೇಜಿನಲ್ಲಿ ನನ್ನ ಮುಂದೆ ನಿಂತು ಬಸ್ ಸ್ಟಾಪ್ನವರೆಗೂ ಫಾಲೋ ಮಾಡಿದ್ದು, ಇದೆಲ್ಲವೂ ನನ್ನನ್ನು ಚಿಂತೆಗೀಡು ಮಾಡಿತ್ತು. ಮನೆಗೆ ಬಂದಾಗ ಅಕ್ಕ ಒಮ್ಮೆಲೆ, ಅಕ್ಷರ, ಬೇಗ ಬೇಗ ನಿನ್ನ ಬಟ್ಟೆಗಳನ್ನು ಬದಲಾಯಿಸು, ದೊಡ್ಡಪ್ಪ ಕಾಲ್ ಮಾಡಿ ಹೇಳಿದ್ದಾರೆ. ಸಂಜೆ ನೀನು ಅವರ ಜೊತೆ ಪಾರ್ಟಿಗೆ ಹೋಗಬೇಕಂತೆ ಹೇಳಿದಳು. ಅದನ್ನು ಕೇಳಿ ನಾನು ಮೆಲ್ಲನೆ ಆಯಿತು ಅಂತ ಹೇಳಿ ತಲೆ ಆಡಿಸಿದೆ. ನನ್ನ ಅಪ್ಪ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರು. ಹಾಗಾಗಿ ಆಗಾಗ ಪಾರ್ಟಿಗೆ ಹೋಗಿ ಬರ್ತಿದ್ರು. ಒಮ್ಮೊಮ್ಮೆ ನನ್ನನ್ನು ಕರೆದುಕೊಂಡು ಹೋಗ್ತಿದ್ರು, ಇನ್ನೊಮ್ಮೆ ಅಕ್ಕನನ್ನು ಕರೆದುಕೊಂಡು ಹೋಗ್ತಿದ್ರು. ಅವರ ಜೊತೆ ನಮ್ಮಿಬ್ಬರಲ್ಲಿ ಯಾರೂ ಕೂಡ ಹೋಗೋದಾದರೂ ಅವರಿಗೇನು ಸಮಸ್ಯೆ ಇರಲಿಲ್ಲ. ನಮಗೆ ಗೊತ್ತಿತ್ತು, ಕೆಲವೊಂದು ಪಾರ್ಟಿಗಳಲ್ಲಿ ಯಾರಾದರೂ ಒಂದು ಲೇಡಿಯ ಉಪಸ್ಥಿತಿ ಇರಲೇಬೇಕಾಗಿತ್ತು. ನಾನು ಕೋಣೆಗೆ ಬಂದೆ. ಆದರೆ ನನ್ನ ಎದೆ ಬಡಿತವು ಸಾಮಾನ್ಯವಾಗಿರಲಿಲ್ಲ. ಅದು ಯಾಕೆ ಎಂದು ನನಗೂ ಗೊತ್ತಿರಲಿಲ್ಲ. ಆದರೆ ನಾನು ತುಂಬ ಕಳವಳಗೊಂಡಿದ್ದೆ ಎಂಬುದು ನಿಜವಾಗಿತ್ತು. ಒಂದು ಕ್ಷಣ ಯೋಚನೆಯಲ್ಲೇ ಮುಳುಗಿ ಹೋದೆ. ಆಗ ಒಮ್ಮೆಲೆ ನನ್ನ ಕಣ್ಣಲ್ಲಿ ಹೊಳಪು ಬಂದಿತ್ತು. ಎಲ್ಲಿ ಆ ಪರಿಚಿತ ನನ್ನನ್ನು ಪ್ರೀತಿಸುತ್ತಿದ್ದಾನೆಯೋ ಎಂದು ಅಂದುಕೊಂಡು ನನ್ನ ಮುಖದಲ್ಲಿ ಒಂದು ಪ್ರೀತಿಯ ನಗು ಬಂದಿತ್ತು. ನಾನು 20 ವರ್ಷದ ಕಾಲೇಜು ಹುಡುಗಿ. ಇಷ್ಟರವರೆಗೆ ಯಾರನ್ನೂ ಪ್ರೀತಿಸಲಿಲ್ಲ. ಅದು ಬಿಟ್ಟು ಒಂದು ಹುಡುಗನೊಂದಿಗೂ ನಾನು ಇಷ್ಟರವರೆಗೆ ಸರಿಯಾಗಿ ಮಾತನಾಡಿರಲಿಲ್ಲ. ಹಾಗಾಗಿ ಇದು ಮೊದಲ ಸಲ ಈ ಭಾವನೆಯು ನನ್ನನ್ನು ಸ್ವಲ್ಪ ಹೆದರುವಂತೆ ಮಾಡಿತ್ತು. ಇನ್ನೊಂದು ಕಡೆಯಿಂದ ಮುಖದಲ್ಲಿ ನಗು ಇತ್ತು. ಆ ವ್ಯಕ್ತಿ ನೋಡಲು ತುಂಬ ಸುಂದರವಾಗಿದ್ದ. ಸ್ವಲ್ಪ ಎತ್ತರವಾಗಿ ಅಗಲವಾದ ಎದೆಯನ್ನು ಹೊಂದಿದ್ದ. ಅವನ ಎದೆ ನೋಡುವಾಗ ಸರಿಯಾಗಿ ಗೊತ್ತಾಗ್ತಿತ್ತು ಅವನು ಜಿಮ್ಗೆ ಹೋಗುತ್ತಾನೆ ಎಂದು. ನನಗೂ ಕೂಡ ಅವನ ಮೇಲೆ ಸ್ವಲ್ಪ ಆಸಕ್ತಿ ಹುಟ್ಟಿತು. ನಾನು ಅವನ ಮುಖ ನೋಡಲಿಲ್ಲ, ಯಾಕಂದರೆ ಅವನು ಮುಖಕ್ಕೆ ಮಾಸ್ಕ್ ಧರಿಸಿದ್ದ. ಆಗ ನನ್ನ ಅಕ್ಕ ಇನ್ನೊಮ್ಮೆ ನನ್ನನ್ನು ಜೋರಾಗಿ ಕರೆದಳು. ನಾನು ಡ್ರೆಸ್ಸನ್ನು ಬದಲಾಯಿಸಿ ಬೇಗ ಬೇಗ ಹೊರಗಡೆ ಹೋದೆ. ಅಕ್ಕ ನನಗೂ ಮತ್ತು ಅವಳಿಗೂ ಊಟವನ್ನು ಬಡಿಸಿದಳು. ನಾವಿಬ್ಬರು ಮಧ್ಯಾಹ್ನದ ಊಟವನ್ನು ಒಟ್ಟಿಗೆ ತಿಂದೆವು. ಅಕ್ಕ ನನ್ನಲ್ಲಿ ಸಣ್ಣ ಪುಟ್ಟ ಪ್ರಶ್ನೆಗಳನ್ನು ಕೇಳುತ್ತಿದ್ದಳು. ಇವತ್ತು ಕಾಲೇಜಿನಲ್ಲಿ ಏನಾಯಿತು ಎಂದೆಲ್ಲ. ಆದರೆ ನನಗೆ ಅವಳಲ್ಲಿ ಹೇಳಲು ಏನೂ ಇರಲಿಲ್ಲ. ನನ್ನ ತಲೆಯಲ್ಲಿ ಆ ಮಾಸ್ಕ್ ಧರಿಸಿದ ವ್ಯಕ್ತಿಯು ಸುತ್ತು ಹಾಕ್ತಿದ್ದ. ನಂತರ ಸ್ವಲ್ಪ ಸಮಯ ಅವನ ಬಗ್ಗೆ ಯೋಚಿಸುತ್ತಾ ವಿಶ್ರಾಂತಿ ತೆಗೆದುಕೊಳ್ಳಲು ನನ್ನ ಕೋಣೆಗೆ ಹೋದೆ. ಸಂಜೆ ನಾನು ಪಾರ್ಟಿಗೂ ಹೋಗಬೇಕಾಗಿತ್ತು. ಹಾಗೆ ಹಾಸಿಗೆಯಲ್ಲಿ ಮಲಗಿ ಪುನಃ ಒಮ್ಮೆ ಅವನ ಬಗ್ಗೆ ಯೋಚಿಸಿದೆ. ಅವನು ಯಾರು ಎಂದು. ಅವನ ಬಗ್ಗೆ ಯೋಚಿಸುತ್ತಾ ಯಾವಾಗ ನನಗೆ ನಿದ್ರೆ ಬಂದಿತ್ತೋ ಗೊತ್ತಿಲ್ಲ. ಸಂಜೆ 7 ಗಂಟೆಯ ಹೊತ್ತಿಗೆ ಅಕ್ಕ ಭಯದಿಂದಲೇ ನನ್ನನ್ನು ಎಳೆದಾಡುತ್ತಾ ಎಬ್ಬಿಸುತ್ತಿದ್ದಳು. ದೊಡ್ಡಪ್ಪ ಬರುವ ಸಮಯ ಆಯಿತು, ಬೇಗ ಎದ್ದೇಳು ಅಕ್ಷರ, ಅವರು ಹೇಳಿದ್ದಾರೆ.
ನೀನು ಅವರೊಂದಿಗೆ 8 ಗಂಟೆ ಆಗುವಾಗ ಹೋಗುತ್ತಿ ಎಂದು. ಆದರೆ ನೀನು ಈಗಲೂ ಕೂಡ ಮಲಗಿಯೇ ಇದ್ದಿ. ಆಗ ನಾನು ಮಗ್ಗುಲು ಬದಲಾಯಿಸಿ ಹೇಳಿದ್ದೆ, ಅಕ್ಕ, ಇವತ್ತು ನೀವು ಅಪ್ಪನೊಂದಿಗೆ ಹೋಗಿ, ನನಗೆ ಮನಸ್ಸಿಲ್ಲ ಎಂದೆ. ನಾನು ಇನ್ನೇನು ಹೇಳುವ ಮೊದಲು ಅವಳು ಭಯಭೀತಗೊಂಡ ಸ್ವರವು ನನ್ನ ಕಿವಿಗೆ ಬಿದ್ದಿತ್ತು. ಅವಳು ಹೇಳುತ್ತಿದ್ದಳು, ಯಾಕೆ ನನಗೆ ತೊಂದರೆ ಕೊಡ್ತೀಯ ಅಕ್ಷರ, ಬೇಗ ಹೊರಡು. ಅವಳ ಸ್ವರವು ತುಂಬ ಭಾರವಾಗಿರುವಂತೆ ತೋಡ್ತಿತ್ತು. ನಾನು ಎದ್ದು ಅವಳ ಮುಖವನ್ನು ನೋಡಿದೆ. ನನಗೆ ಆಶ್ಚರ್ಯವಾಯಿತು. ಆ ಮುಖವು ಬಾಡಿ ಹೋಗಿತ್ತು. ನಾನು ಎದ್ದು ಅವಳನ್ನು ಕೇಳಿದೆ, ಯಾಕೆ ಅಕ್ಕ, ಏನಾಗಿದೆ ನಿಮಗೆ? ನೀವು ಚೆನ್ನಾಗಿದ್ದೀರಿ ತಾನೆ ಎಂದಾಗ ಅವಳು ತಡವರಿಸುತ್ತಾ ಹೇಳಿದಳು, ನೀನು ಹೋಗೋ, ಬಟ್ಟೆ ಬದಲಾಯಿಸು. ದೊಡ್ಡಪ್ಪ ಹೇಳಿದ್ದಾರೆ ನಿನ್ನನ್ನು ಬೇಗ ತಯಾರು ಮಾಡಬೇಕು ಅಂತ. ಅವರಿಗೆ ತೊಂದರೆ ಕೊಡಬೇಡ ಎಂದು ಹೇಳುತ್ತಾ ಅವಳು ವಾಶ್ರೂಮ್ ಕಡೆ ಹೋದಳು. ನಾನು ಸ್ವಲ್ಪ ಹೊತ್ತು ಯೋಚಿಸುತ್ತಾ ಸುಮ್ಮನೆ ಕುಳಿತೆ. ಅವಳ ವರ್ತನೆ ನನ್ನನ್ನು ಇನ್ನೂ ಚಿಂತೆಗೆ ಒಳಪಡಿಸಿತ್ತು. ಅವರಿಗೆ ಒಮ್ಮೆಲೆ ಏನಾಯಿತು? ಈಗ ತಾನೇ ಸರಿ ಇದ್ರು. ನಾನು ಅಂಥದ್ದೇನು ಹೇಳಿದೆ? ಅಪ್ಪನ ಜೊತೆ ನನ್ನ ಬದಲು ನೀವು ಹೋಗಿ ಅಂದೆ ಅಷ್ಟೇ. ಇಷ್ಟಕ್ಕೆಲ್ಲ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡರು. ಇದು ಸಾಮಾನ್ಯ ವಿಷಯವಾಗಿರಲಿಲ್ಲ. ನನಗೆ ಅನ್ನಿಸ್ತು ಅಕ್ಕ ಮತ್ತು ಅಪ್ಪನ ನಡುವಿನ ಸಂಬಂಧ ಸರಿ ಇಲ್ಲ ಅಂತ. ಸದ್ಯಕ್ಕೆ ನಾನು ತಲೆ ಆಡಿಸುತ್ತಾ ಮೌನವಾಗಿ ಅಲ್ಲಿಂದ ಎದ್ದು ಬಟ್ಟೆಯನ್ನು ಬದಲಾಯಿಸಿದೆ. ಅಕ್ಕ ನನ್ನನ್ನು 8 ಗಂಟೆ ಹೊತ್ತಿಗೆ ಚೆನ್ನಾಗಿ ರೆಡಿ ಮಾಡಿದಳು. ಅಷ್ಟೊತ್ತಿಗೆ ಅಪ್ಪ ಸಹ ಬಂದಾಗಿತ್ತು. ಅವರು ಕೂಡ ತಮ್ಮ ಬಟ್ಟೆಗಳನ್ನು ಬದಲಾಯಿಸಿ ಹೊರಗೆ ನನಗಾಗಿ ಕಾಯುತ್ತಿದ್ದರು. ನಾನು ಹೊರಗಡೆ ಬಂದಾಗ ಮೇಲೆ ಅಪ್ಪ ಅಕ್ಕನನ್ನು ನೋಡುತ್ತಾ ಹೇಳಿದರು, ಬಾಗಿಲನ್ನು ಸರಿಯಾಗಿ ಒಳಗಿನಿಂದ ಬಂದ್ ಮಾಡು. ಜೋಪಾನವಾಗಿರು. ಹೆಚ್ಚು ಹೊತ್ತು ಮೊಬೈಲನ್ನು ಉಪಯೋಗಿಸುವ ಅಗತ್ಯ ಇಲ್ಲ. ವಿಶ್ರಾಂತಿ ತೆಗೆದುಕೋ. ನಾವು ಆದಷ್ಟು ಬೇಗ ಬರುತ್ತೇವೆ ಎಂದರು. ಅಕ್ಕ ಒಳ್ಳೆಯ ಮಕ್ಕಳಂತೆ ಹಾ ಎಂದು ತಲೆ ಆಡಿಸಿದಳು. ನಾನು ಅಕ್ಕನಿಗೆ ಬಾಯಿ ಎಂದು ಹೇಳಿ ಅಪ್ಪನ ಜೊತೆ ಹೊರಟೆ. ಒಂದು ದೀರ್ಘವಾದ ಯಾತ್ರೆಯ ನಂತರ ನಾವು ಪಾರ್ಟಿಗೆ ತಲುಪಿದೆವು. ಅಪ್ಪನ ಬಾಸ್ ಒಳ್ಳೆಯ ರೀತಿಯಲ್ಲಿ ಪಾರ್ಟಿಯನ್ನು ಆಯೋಜಿಸಿದ್ದರಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅಲ್ಲಿದ್ದರು. ಅಪ್ಪ ನನ್ನನ್ನು ಎಲ್ಲರಿಗೂ ಮುಕ್ತವಾಗಿ ಪರಿಚಯಿಸಿದ್ರು. ಅವರ ವರ್ತನೆಯು ಇದಕ್ಕೆ ಸಾಕ್ಷಿಯಾಗಿತ್ತು. ಅದೇನೆಂದರೆ ಅವರು ನನಗೆ ಸಂಬಂಧವನ್ನು ಮಾಡುವ ಯೋಚನೆಯಲ್ಲಿ ಇದ್ದರು. ಅವರ ಯೋಚನೆಯೂ ಕೂಡ ಇದೇ ಆಗಿತ್ತು. ಅವರು ಒಮ್ಮೊಮ್ಮೆ ನನ್ನಲ್ಲೇ ಹೇಳ್ತಿದ್ರು, ನಿನ್ನ ಮದುವೆಯನ್ನು ದೊಡ್ಡ ಬಿಸ್ನೆಸ್ ಮ್ಯಾನ್ ನೋಡಿ ಮಾಡಿಸ್ತೇನೆ. ನೀನು ಜೀವನದಲ್ಲಿ ಸಂತೋಷವಾಗಿ ಇರಬೇಕು. ನೀನು ನನ್ನ ಒಬ್ಬಳೇ ಮಗಳಲ್ವಾ ಎಂದು ಹೇಳ್ತಿದ್ರು. ಆಗ ನಾನು ಅವರ ಮಾತನ್ನು ತಡೆದು, ಇಲ್ಲ ನಾನು ಒಬ್ಬಳಲ್ಲ, ನಿಮಗೆ 2 ಹೆಣ್ಣು ಮಕ್ಕಳು. ನನ್ನ ಜೊತೆ ಅವರದು ಕೂಡ ನೆನಪಿಟ್ಟುಕೊಳ್ಳಿ ಎನ್ನುತ್ತಿದ್ದೆ. ನಿಮ್ಮ ಈ ಒಂದು ಮಗಳನ್ನು ಬಿಸ್ನೆಸ್ ಮ್ಯಾನ್ಗೆ ಕೊಟ್ಟು ಮದುವೆ ಮಾಡೋದಾದರೆ ಅವರನ್ನು ಕೂಡ ಬಿಸ್ನೆಸ್ ಮ್ಯಾನ್ಗೆ ಕೊಟ್ಟು ಮದುವೆ ಮಾಡಿಸಿ ಎನ್ನುತ್ತಿದ್ದೆ. ಆಗ ಅವರಲ್ಲಿ ಮಾತನಾಡಲು ಯಾವ ಪದಗಳು ಇರುತ್ತಿರಲಿಲ್ಲ. ಅವರು ಮೌನವಾಗಿ ಇರುತ್ತಿದ್ದರು. ಒಮ್ಮೊಮ್ಮೆ ನಾನು ಅವರನ್ನು ನೋಡಿ ಆಶ್ಚರ್ಯ ಪಡ್ತಿದ್ದೆ. ಯಾಕಂದರೆ ನಾನು ಈ ರೀತಿ ಮಾತನಾಡುವಾಗಲೆಲ್ಲ ಅವರ ಮುಖದ ಭಾವನೆಯು ಬದಲಾಗ್ತಿತ್ತು. ನನಗೆ ಅರ್ಥವಾಗುತ್ತಿರಲಿಲ್ಲ ನನ್ನ ಅಪ್ಪನಿಗೆ ನನ್ನ ಅಕ್ಕನಿಂದ ಏನು ಸಮಸ್ಯೆ ಆಗಿದೆ ಎಂದು. ಹೇಳಲು ಹೋದರೆ ಅವರು ಅವರ ತಮ್ಮನ ಮಗಳು. ಆದರೂ ಕೂಡ ಅಪ್ಪನಿಗೆ ಬಹುಶಃ ಅಕ್ಕ ಇಷ್ಟವಾಗುತ್ತಿರ್ಲಿಲ್ವೋ ಏನೋ. ಆದರೆ ಅಕ್ಕ ತುಂಬ ಒಳ್ಳೆಯವಳು. ಅವಳು ಅಪ್ಪನ ಮುಂದೆ ಯಾವತ್ತೂ ದೊಡ್ಡ ಸ್ವರದಲ್ಲಿ ಮಾತನಾಡಲೇ ಇಲ್ಲ. ನನ್ನ ಹತ್ತಿರ ಕೂಡ ತುಂಬ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತಿದ್ದಳು. ನನಗೆ ಸಮಯಕ್ಕೆ ಸರಿಯಾಗಿ ಊಟ, ನನ್ನ ಬಟ್ಟೆಗಳಿಗೆ ಇಸ್ತ್ರಿ, ನನಗೆ ಬೇಕಾದ ವಸ್ತುಗಳನ್ನೆಲ್ಲ ತಯಾರು ಮಾಡಿ ಕೊಡುತ್ತಿದ್ದಳು. ಯಾವತ್ತೂ ಕೂಡ ನನಗೆ ಎದುರು ಮಾತನಾಡಿಯೇ ಇರಲಿಲ್ಲ. ಹಾಗಾಗಿ ಅವಳು ನನಗೆ ತುಂಬ ಇಷ್ಟವಾಗುತ್ತಿದ್ದಳು. ನಾನು ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಡ್ರಿಂಕ್ಸ್ ಅನ್ನು ಕುಡಿಯುತ್ತಿದ್ದೆ. ಆಗ ನನ್ನ ನೋಟವು ಒಂದು ವ್ಯಕ್ತಿಯ ಮೇಲೆ ಹೋಯಿತು. ಅವನು ಅಪ್ಪನೊಂದಿಗೆ ನಗುತ್ತಾ ಮಾತನಾಡ್ತಿದ್ದ. ಅವನನ್ನು ನೋಡಿದಾಗ ನಾನು ಬೆಳಗ್ಗೆ ನೋಡಿದ ಅದೇ ವ್ಯಕ್ತಿಯೇ ಎಂದು ಅನ್ನಿಸ್ತಿತ್ತು. ನಾನು ಸರಿಯಾಗಿ ಗಮನವಿಟ್ಟು ಅವನ ಕಣ್ಣುಗಳನ್ನೇ ನೋಡಿದೆ. ನನಗೆ ಆಗ ಆಶ್ಚರ್ಯವಾಯಿತು. ಅವನು ಇವನಂತೆ ಸುಂದರನಾಗಿದ್ದ. ಅದೇ ಎತ್ತರ, ಅದೇ ಎದೆ, ಶರೀರವನ್ನು ನೋಡಿದ್ರೆ ಜಿಮ್ಗೆ ಹೋಗುವವನಂತೆ ಕಾಣ್ತಿದ್ದ. ಪಾರ್ಟಿಯಲ್ಲಿ ಒಳ್ಳೆಯ ರೀತಿ ಸಮಯವು ಕಳೆಯಿತು. ಹಾಗೆ ನಾನು ಅಪ್ಪನೊಂದಿಗೆ ಮನೆಗೆ ಬಂದಿದ್ದೆ. ಆದರೆ ತಲೆ ಇಡೀ ಅದೇ ವ್ಯಕ್ತಿ ತುಂಬಿಕೊಂಡಿದ್ದ. ಅವನ ಮುಖವನ್ನು ನೋಡಿದ್ರೆ ನನಗೆ ಬೇರೆ ಯೋಚನೆಗಳು ಬರುತ್ತಿದ್ದವು. ಅವನು ನನಗಿಂತ ಒಂದು 12-13 ವರ್ಷ ದೊಡ್ಡವನಾಗಬಹುದು ಎಂದು ಕಂಡಿತು. ಆದರೆ ಅವನ ಕಣ್ಣಲ್ಲಿ ಒಂದು ಬೇರೆನೆ ಹೊಳಪಿತ್ತು. ಅದು 20 ವರ್ಷದ ಹುಡುಗಿಯನ್ನು ಅವನ ಕಡೆಗೆ ಸೆಳೆಯುವಂತಿತ್ತು. ನಾವು ಮನೆಗೆ ಮುಟ್ಟಿದಾಗ ಅಕ್ಕ ಗಾಢ ನಿದ್ರೆಯಲ್ಲಿ ಮಲಗಿದ್ದಳು. ನಾನು ನನ್ನ ಕೋಣೆಯತ್ತ ಹೊರಟೆ. ಅಪ್ಪ ಅವರ ಕೋಣೆಗೆ ಹೋಗಿದ್ದರು. ನಾನು ಬಟ್ಟೆಗಳನ್ನು ಬದಲಾಯಿಸಿ ಅಕ್ಕನ ಜೊತೆ ಸಮಾನವಾಗಿ ಮಲಗಿ ಆ ವ್ಯಕ್ತಿಯ ಬಗ್ಗೆ ಯೋಚಿಸ್ತಿದ್ದೆ. ಆಗ ಅಕ್ಕನ ಫೋನ್ ಒಮ್ಮೆಲೆ ರಿಂಗಾಯಿತು. ನಾನು ಆಶ್ಚರ್ಯಗೊಂಡು ಅಕ್ಕನ ಫೋನನ್ನು ನೋಡಿದೆ. ರಾತ್ರಿ 2 ಗಂಟೆ ಆಗಿತ್ತು. ಈ ಸಮಯದಲ್ಲಿ ಅಕ್ಕನಿಗೆ ಫೋನ್ ಬರೋದು ಅಷ್ಟೊಂದು ಒಳ್ಳೆಯ ವಿಷಯವಾಗಿರಲಿಲ್ಲ. ನಾನು ಒಮ್ಮೆಲೆ ಆ ಫೋನನ್ನು ಕೈಯಲ್ಲಿ ಹಿಡಿದುಕೊಂಡೆ. ಆ ಸ್ಕ್ರೀನ್ನಲ್ಲಿ ಬಂದಂತಹ ನಂಬರನ್ನು ನೋಡಿ ಕಳವಳಗೊಂಡಿದ್ದೆ. ಯಾಕಂದರೆ ಆ ನಂಬರ್ ಅಪ್ಪನದ್ದಾಗಿತ್ತು. ಈ ಸಮಯದಲ್ಲಿ ಅಪ್ಪ ಅಕ್ಕನ ಫೋನಿಗೆ ಯಾಕೆ ಕಾಲ್ ಮಾಡುತ್ತಾರೆ ಎಂದು ಆಶ್ಚರ್ಯವೂ ಆಯಿತು. ಏನಾದರೂ ಅಗತ್ಯವಿದ್ದರೆ ನನ್ನನ್ನು ಕರಿಬೋದಿತ್ತು ತಾನೆ. ಅದಲ್ಲದೆ ಅಕ್ಕ ಮಲಗಿದ್ದಾಳೆ ಎಂದು ಅಪ್ಪನಿಗೆ ಗೊತ್ತಿತ್ತು. ಆದರೂ ನಾನು ಫೋನನ್ನು ರಿಸೀವ್ ಮಾಡಿ ನನ್ನ ಕಿವಿಯಲ್ಲಿಟ್ಟೆ. ನಾನು ಏನಾದರೂ ಹೇಳುವ ಮೊದಲೇ ಆ ಕಡೆಯಿಂದ ಅಪ್ಪನ ಸ್ವರವು ವಿಚಿತ್ರವಾಗಿ ಕೇಳಿಸಿತು. ಬೇಗ ಕೋಣೆಗೆ ಬಾ ಎಂದಿದ್ದರು.
ಅವರು ಇನ್ನೇನು ಹೇಳುವ ಮೊದಲು ನಾನು ಹೇಳಿದೆ, ಏನಾದ್ರೂ ಕೆಲಸವಿತ್ತ ಅಪ್ಪ? ಅಕ್ಕ ನಿದ್ದೆ ಮಾಡಿದ್ದಾಳೆ ಎಂದೆ. ಆಗ ನನ್ನ ಸ್ವರವನ್ನು ಕೇಳಿದ ಅಪ್ಪನಿಗೆ ಹಾವು ಮೂಗು ಮುಚ್ಚಿಕೊಂಡಂತೆ ಆಯಿತು. ಅವರ ನಾಲಿಗೆಯಿಂದ ಯಾವ ಪದಗಳು ಹೊರಡಲಿಲ್ಲ. ನಾನು ಪುನಃ ಅವರಲ್ಲಿ ಕೇಳಿದೆ, ಎಲ್ಲವೂ ಸರಿ ಇದೆ ತಾನೆ? ನಾನು ಕೋಣೆಗೆ ಬರ್ಲಾ ಎಂದೆ. ಆಗ ಅವರು ತಡವರಿಸುತ್ತಾ ಒಮ್ಮೆಲೆ ಹೇಳಿದ್ರು, ಇಲ್ಲ ಇಲ್ಲ, ನೀನು ಕೋಣೆಗೆ ಬರಬೇಡ. ನನಗೆ ನಿನ್ನ ಅಕ್ಕನಲ್ಲಿ ಕೆಲಸ ಇತ್ತು. ಒಂದು ವೇಳೆ ಅವಳು ಮಲಗಿದ್ರೆ ಸರಿ ಬಿಡು, ಪರವಾಗಿಲ್ಲ, ನೀನು ಆರಾಮ ಮಾಡು, ಬೆಳಗ್ಗೆ ಮಾತನಾಡುವೆ ಎಂದು ಒಮ್ಮೆಲೆ ಫೋನನ್ನು ಕಟ್ ಮಾಡಿದ್ರು. ನನಗೆ ಇದೆಲ್ಲವೂ ಸರಿ ಕಾಣ್ತಿರ್ಲಿಲ್ಲ. ನನ್ನ ಹೃದಯವು ತುಂಬಾ ಜೋರಾಗಿ ಕಳವಳದಿಂದಲೇ ಬಡಿಯುತ್ತಿತ್ತು. ಅಪ್ಪ ನನ್ನಿಂದ ಏನೋ ಮುಚ್ಚಿಡುತ್ತಿದ್ದರು. ಅದು ಏನು ಎಂಬುದೇ ಅರ್ಥವಾಗುತ್ತಿರಲಿಲ್ಲ. ನಾನು ನನ್ನ ಹಣೆಗೆ ಕೈ ಇಟ್ಟು ಯೋಚಿಸಿದೆ, ಈ ಹೊತ್ತಿನಲ್ಲಿ ಅಪ್ಪ ಅಕ್ಕನನ್ನು ಯಾಕೆ ಕರೆಯುತ್ತಿರಬಹುದು ಎಂದು. ಈ ಮಾತು ನನಗೆ ವಿಚಿತ್ರ ಎನ್ನಿಸ್ತು. ಆದರೆ ಇದಕ್ಕಿಂತ ಮೊದಲು ಕೂಡ ನಾನು ಈ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ. ಆದರೆ ನಾನು ಅಷ್ಟೊಂದು ಯೋಚಿಸಿರಲಿಲ್ಲ ಇದರ ಅರ್ಥ ಹೀಗಾಗಿರಬಹುದು ಎಂದು. ಒಮ್ಮೊಮ್ಮೆ ನಾನು ರಾತ್ರಿ ಹೊತ್ತಲ್ಲಿ ಎದ್ದಾಗ ಅಕ್ಕ ನನ್ನ ಕೋಣೆಯಲ್ಲಿ ಇಡ್ತಿರ್ಲಿಲ್ಲ. ನಾನಂದುಕೊಳ್ಳುತ್ತಿದ್ದೆ, ಅವಳು ಹಾಲ್ನಲ್ಲೋ ಕಿಚನ್ನಲ್ಲೋ ಇರಬಹುದು, ಏನಾದರೂ ಕೆಲಸ ನೆನಪಾಗಿ ಕೋಣೆಯಿಂದ ಹೊರಗೆ ಹೋಗಿರಬಹುದು ಅಂದುಕೊಳ್ಳುತ್ತಿದ್ದೆ. ಆದರೆ ಇಲ್ಲ, ಅವಳು ಅಪ್ಪನ ಕೋಣೆಗೆ ಹೋಗುತ್ತಿದ್ದಳೆ ಎಂದು ಯೋಚಿಸಿದಾಗ ನನ್ನ ತಲೆಯು ತಿರುಗಿದಂತಾಯಿತು. ಅಂದರೆ ನನ್ನ ಅಪ್ಪ ಅಕ್ಕನ ಜೊತೆ. ಈ ಯೋಚನೆಯು ನನ್ನ ತಲೆಗೆ ಬಂದಾಗ ನನಗೆ ತುಂಬ ನಾಚಿಕೆಯಾಗಿ ನನ್ನ ಮುಖವು ಕೆಂಪೇರಿತು. ಆದರೆ ನಾನು ಒಮ್ಮೆಲೆ ಇಲ್ಲ ಇಲ್ಲ, ಶಾಂತಂ ಪಾಪಂ ಎಂಬಂತೆ ತಲೆಯನ್ನು ಆಡಿಸುತ್ತಾ, ಇಲ್ಲ, ಅಪ್ಪ ಅಕ್ಕನೊಂದಿಗೆ ಈ ರೀತಿ ವರ್ತಿಸಲು ಸಾಧ್ಯವೇ ಇಲ್ಲ ಎಂದುಕೊಂಡು ಆ ಒಂದು ರಾತ್ರಿ ಹೀಗೆ ಜಂಜಾಟದಲ್ಲೇ ಕಳೆದಿತ್ತು. ಯಾಕೆ ಅಕ್ಕ ಅಪ್ಪನ ಕೋಣೆಗೆ ಹೋಗುತ್ತಾಳೆ ಎಂಬ ವಿಷಯ ನನಗೆ ಅರಗಿಸಿಕೊಳ್ಳಲೇ ಆಗುತ್ತಿಲ್ಲ. ಮರುದಿನ ಬೆಳಗ್ಗೆ ನಾನು ಎದ್ದಾಗ ಅಕ್ಕ ತುಂಬಾ ಚಿಂತೆಯಲ್ಲಿದ್ದಳು. ಅವಳು ಫೋನನ್ನೇ ಚೆಕ್ ಮಾಡ್ತಿದ್ಲು. ನಾನೇನೋ ಹೇಳುವ ಮೊದಲು ಅವಳೇ ನನ್ನಲ್ಲಿ, ರಾತ್ರಿ ದೊಡ್ಡಪ್ಪನ ಕಾಲ್ ಬಂದಿತ್ತಾ, ನೀನು ರಿಸೀವ್ ಮಾಡಿದ್ಯಾ ಎಂದು ಕೇಳಿದಾಗ ನಾನು ಹಾ ಎಂದಿದ್ದೆ. ಆಗ ಅವಳು ಇನ್ನೂ ತುಂಬಾ ಚಿಂತೆಗೊಳಗಾಗುತ್ತಲೇ ಒಮ್ಮೆಲೆ ತನ್ನ ಕೋಣೆಯಿಂದ ಹೊರಗೆ ಹೋಗಿ ಅಪ್ಪನ ಕೋಣೆಗೆ ಹೋದಳು. ಸ್ವಲ್ಪ ಹೊತ್ತಿನ ನಂತರ ಅವಳ ಕಿರುಚಾಟದ ಸ್ವರವು ಕೇಳಿತು. ನಾನು ಅವರ ಕೋಣೆಗೆ ಹೋಗಬೇಕೆಂದಿದ್ದೆ. ಆದರೆ ನಾನು ಏನೋ ಯೋಚಿಸಿ ಅಲ್ಲೇ ನಿಂತೆ. ಪುನಃ ಅವಳು ಕಿರುಚಿದಳು. ನಾನು ಕಳವಳಗೊಂಡೇ ಇದ್ದೆ, ಏನಾಗುತ್ತಿದೆ ಅಲ್ಲಿ ಎಂದು. ನನ್ನ ಅಪ್ಪ ಅಕ್ಕನಿಗೆ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಅಥವಾ ಬೇರೆನೇ ವಿಷಯ ಇದೆ. ನನಗೆ ಕಾಲೇಜಿಗೆ ಹೋಗಲು ಸಮಯವಾಗ್ತಿತ್ತು. ಆದರೆ ನನಗೆ ಆ ಕೋಣೆಗೆ ಹೋಗಲು ಧೈರ್ಯ ಬರಲಿಲ್ಲ. ನಾನು ಬಾಗಿಲ ಕಡೆ ನೋಡುತ್ತಾ ನನ್ನ ಕಾಲೇಜಿಗೆ ಹೊರಟು ಹೋಗಿದ್ದೆ. ನಾನು ಬಸ್ ಸ್ಟಾಪ್ಗೆ ತಲುಪುತ್ತಿದ್ದಾಗ ಪುನಃ ಒಮ್ಮೆ ನನಗೆ ನನ್ನನ್ನು ಕರೆಯುವ ಸ್ವರವು ಕೇಳಿಸ್ತು. ನಾನು ಹಿಂದೆ ತಿರುಗಿ ನೋಡಿದಾಗ ಅದೇ ವ್ಯಕ್ತಿ ಅಲ್ಲಿ ನಿಂತಿದ್ದ. ಆದರೆ ಎಂದಿನಂತೆ ಇವತ್ತು ನನ್ನ ಗೆಳತಿ ನನ್ನ ಜೊತೆ ಇರಲಿಲ್ಲ. ನಾನು ಅವನನ್ನೇ ನೋಡಿದೆ. ನಾನು ಬಸ್ ಬಂದಾಗ ಆ ಬಸ್ಸನ್ನು ಹತ್ತಲಿಲ್ಲ. ಬದಲಾಗಿ ನಾನು ಅವನ ಕಡೆ ಹೋಗಿ ಅವನಲ್ಲಿ ಧೈರ್ಯದಿಂದ ಕೇಳಿದೆ, ಯಾಕೆ ಯಾವಾಗಲೂ ನನ್ನನ್ನು ಕರಿತೀರಿ? ಒಂದು ಹುಡುಗಿಯನ್ನು ಈ ರೀತಿ ಕರೆಯುವುದು ತುಂಬಾ ತಪ್ಪು ಎಂದು ನಿಮಗೆ ಗೊತ್ತಿಲ್ವಾ ಎಂದು ಕೇಳಿದೆ. ಆಗ ನನ್ನ ಮಾತನ್ನು ಕೇಳಿದ ಆ ವ್ಯಕ್ತಿ ಒಮ್ಮೆಲೆ ಹೇಳಿದ, ನೀನು ನಿನ್ನ ಮನೆ ಕಡೆಗೆ ಗಮನವನ್ನು ಕೊಡು. ನೀನು 20 ವರ್ಷದ ಹುಡುಗಿ ಆಗಿರಬಹುದು, ಆದರೆ ನಿನ್ನ ಮನೆ ಒಳಗೆ ಏನು ನಡೆಯುತ್ತಿದೆ ಎಂಬುದರ ಮೇಲೆ ಗಮನ ಕೊಡುವುದು ಅನಿವಾರ್ಯ. ಯಾರ ಜೊತೆ ಒಳ್ಳೆಯದಾಗುತ್ತಿದೆ ಅಥವಾ ಯಾರ ಜೊತೆ ಕೆಟ್ಟದಾಗುತ್ತಿದೆ ಎಂಬುದು ನೀನು ತಿಳಿದುಕೊಳ್ಬೇಕು. ಅದು ನಿನಗೂ ಒಳ್ಳೆಯದು. ಅವನೊಂದು ವಿಚಿತ್ರ ಭಾವನೆಯಲ್ಲಿ ಆ ಎಲ್ಲಾ ಮಾತುಗಳನ್ನು ಹೇಳಿ ಅಲ್ಲಿಂದ ಹೋಗಿದ್ದ. ನಾನು ಅಚ್ಚರಿಯ ಸಾಗರದಲ್ಲಿ ಮುಳುಗಿ ಹೋಗಿದ್ದೆ. ಇದೇನು ಮಾತನಾಡುವ ರೀತಿ? ನನ್ನ ಮನೆಯ ಒಳಗೆ ನನಗೆ ಗೊತ್ತಿಲ್ಲದಂತೆ ಏನು ನಡೆಯುತ್ತಿದೆ? ಯಾಕೆ ಈ ಮಾತು ನನ್ನನ್ನು ಆಗಾಗ ಎಚ್ಚರಿಸುತ್ತಿದೆ? ನಾನು ಅಲ್ಲೇ ಕುಳಿತು ಯೋಚಿಸಿದೆ. ನಾನು ಇವತ್ತು ಕಾಲೇಜಿಗೆ ಹೋಗುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಹಾಗಾಗಿ ನಾನು ಮನೆಗೆ ಹಿಂದಿರುಗಿ ಹೋಗಬೇಕೆ ಎಂಬ ಯೋಚನೆಯೂ ಬಂತು. ನನ್ನ ತಲೆಯಲ್ಲಿ ಆಗಿನಿಂದ ಒಂದೇ ಮಾತು ಬರ್ತಿತ್ತು, ನಾನು ಮನೆಗೆ ಹೋಗಿ ನೋಡಲೇಬೇಕು. ಅಕ್ಕ ಏನು ಮಾಡುತ್ತಿದ್ದಾಳೆ, ಮನೆಯಲ್ಲಿ ಏನು ನಡೆಯುತ್ತಿದೆ ಎಂದು. ಅಲ್ಲದೆ ಅಪ್ಪ ಕೂಡ ಮನೆಯಲ್ಲೇ ಇರುವರು. ನಿನ್ನೆ ರಾತ್ರಿಯ ಆ ಫೋನ್ ಕಾಲ್ ವಿಚಾರವೂ ಸಹ ನನ್ನನ್ನು ಮನೆಗೆ ಹೋಗುವಂತೆ ಹೇಳ್ತಿತ್ತು. ನಾನು ದೃಢವಾಗಿ ನಿಂತು ಬಸ್ ಸ್ಟ್ಯಾಂಡ್ನಿಂದ ಮೌನವಾಗಿ ಮನೆ ಕಡೆ ಹೊರಟೆ. ನನ್ನ ತುಟಿಗಳಲ್ಲಿ ಒಂದೇ ಪ್ರಾರ್ಥನೆ ಇತ್ತು, ನಾನು ಏನು ಯೋಚಿಸುತ್ತಿದ್ದೇನೆಯೋ ಅದು ಸುಳ್ಳಾಗಲಿ ಎಂದು. ಅಲ್ಲದೆ ನನ್ನ ಅಪ್ಪ ಇಂತಹ ವರ್ತನೆಗಳನ್ನು ಮಾಡದೇ ಇರಲಿ ಎಂದು ಬೇಡಿಕೊಂಡೆ. ಆದರೆ ಏನೋ ಗೊತ್ತಿಲ್ಲ, ಅಪಾಯದ ಮುನ್ಸೂಚನೆಯು ನನ್ನ ಮನಸ್ಸಿನಲ್ಲಿ ಮೂಡಿ ಬರ್ತಿತ್ತು. ನನ್ನ ಅಮ್ಮ ತೀರಿ ಹೋಗಿ ತುಂಬಾ ವರ್ಷಗಳೇ ಆಗಿದ್ದರಿಂದ ಅಪ್ಪನಿಂದ ಈ ಒಂದು ವರ್ತನೆಯು ನಡೆಯಬಹುದು ಎಂದು ಅನ್ನಿಸ್ತಿತ್ತು. ಅವರು ಅಕ್ಕನೊಂದಿಗೆ ತೋರುವ ವರ್ತನೆಗಳು ಸುಲಭದ ವಿಷಯವಾಗಿರಲಿಲ್ಲ. ಅಕ್ಕ ಅಪ್ಪನನ್ನು ನೋಡುವಾಗ ತುಂಬಾ ಹೆದರುತ್ತಿದ್ದಳು. ಅವರ ಮುಖದಲ್ಲಿ ವಿಚಿತ್ರವಾದ ಚಿಂತೆಗಳು ಕಾಣುತ್ತಿದ್ದವು. ಅಪ್ಪನಿಗೆ ಸಂಬಂಧಿಸಿದ ಯಾವುದೇ ಕೆಲಸಗಳನ್ನು ಮಾಡುವಾಗ ಅಕ್ಕ ತುಂಬಾ ನಡುಗುತ್ತಿದ್ದಳು. ಏನಾದರೂ ಕೆಲಸಗಳನ್ನು ಮಾಡುವಾಗ ಅಕ್ಕನಿಂದ ತಪ್ಪಾದ್ರೆ ನಂತರ ಅಕ್ಕನ ಪರಿಸ್ಥಿತಿಯು ತುಂಬಾ ಕೆಟ್ಟದಾಗ್ತಿತ್ತು. ಅಪ್ಪನ ಒಂದು ಕರೆಗೆ ಅವಳು ಒಮ್ಮೆಲೆ ಕೋಣೆಗೆ ಹೋಗುತ್ತಿದ್ದಳು. ನಂತರ ಅಲ್ಲಿಂದ ಕಿರುಚಾಡದ ಶಬ್ದಗಳೇ ಕೇಳಿ ಬರ್ತಿದ್ದವು. ಕೆಲವೊಮ್ಮೆ ನಾನು ಏನಾಯ್ತು ಎಂದು ನೋಡಲು ಹೋಗ್ತಿದ್ದೆ. ಆದರೆ ಕೆಲವೊಮ್ಮೆ ನಾನು ಯೋಚಿಸ್ತಿದ್ದೆ, ಅವರ ಸಮಸ್ಯೆಗಳನ್ನು ಅವರೇ ಬಗೆಹರಿಸಿದರೆ ಒಳ್ಳೆಯದು ಎಂದು. ಆದರೆ ಈಗ ನಾನು ದೊಡ್ಡವಳಾಗಿದ್ದೆ.
ಈಗಲೂ ನಾನು ನನ್ನ ಮನೆಯ ಕಡೆಗೆ ಗಮನ ಕೊಡದಿದ್ದರೆ ಅದು ನಿಜವಾಗ್ಲೂ ತಪ್ಪಾಗ್ತಿತ್ತು. ಇದು ಅಕ್ಕನ ಜೀವನದ ಪ್ರಶ್ನೆಯಾಗಿತ್ತು. ಅಲ್ಲದೆ ಅವಳಿಗೆ ವಯಸ್ಸಾಗ್ತಾ ಬಂದಿತ್ತು. ಅಪ್ಪನಿಗೆ ಅವರ ಬಗ್ಗೆ ಯಾವ ಚಿಂತೆಯೂ ಇರಲಿಲ್ಲ. ಅಲ್ಲದೆ ಅವರಿಗೆ ಮದುವೆ ಮಾಡಿಸುವ ಬಗ್ಗೆ ಯಾವ ಒಂದು ಆಸಕ್ತಿನೂ ಅಪ್ಪನಿಗಿರಲಿಲ್ಲ. ನಾನು ಮನೆಗೆ ತಲುಪುತ್ತಿದ್ದಾಗ ಮನೆಯ ಬಾಗಿಲು ತೆರೆದಿತ್ತು. ನಾನು ಮನೆಯೊಳಗೆ ಹೆಜ್ಜೆ ಇಡುವುದರಲ್ಲಿ ಇದ್ದೆ. ಆಗ ಅಕ್ಕನ ಕಿರುಚಾಟವು ಅಪ್ಪನ ಕೋಣೆಯಿಂದಲೇ ಬರ್ತಿತ್ತು. ಅವಳು ತುಂಬಾ ತೊಂದರೆಯಲ್ಲಿರುವಂತೆ ಅನ್ನಿಸ್ತು. ಅಲ್ಲದೆ ಅವಳು ನೋವಿನಿಂದ ಕಿರುಚುತ್ತಿದ್ದಳು. ಆ ನೋವಿನ ಧ್ವನಿಯೂ ಕೂಡ ವಿಚಿತ್ರವಾಗಿತ್ತು. ನಾನು ಒಮ್ಮೆಲೆ ಅಪ್ಪನ ಕೋಣೆಯತ್ತ ಹೋದೆ. ಹೃದಯವು ಒಂದು ಕಡೆಯಿಂದ ಢವಢವ ಎನ್ನುತ್ತಿತ್ತು. ನಾನು ಬಾಗಿಲಿಗೆ ಕೈ ಇಟ್ಟದ್ದೇ ತಡ. ಆ ಬಾಗಿಲು ತನ್ನಷ್ಟಕ್ಕೆ ತೆರೆಯಿತು. ನಾನು ನನ್ನ ಮುಂದಿರುವ ಆ ದೃಶ್ಯವನ್ನು ನೋಡಿ ನನ್ನ ಶರೀರವಿಡೀ ನಡುಗಿತು. ಈ ಒಂದು ಸನ್ನಿವೇಶದ ಕಲ್ಪನೆಯು ನನ್ನ ತಲೆಯಲ್ಲಿರಲಿಲ್ಲ. ಇಂತಹ ಒಂದು ಘಟನೆ ನನ್ನ ಕಣ್ಣ ಮುಂದೆ ನನಗೆ ಕಾಣಲು ಸಿಗಬಹುದು ಎಂದು ಯೋಚಿಸಿಯೂ ಇರಲಿಲ್ಲ. ಅದನ್ನು ಕಂಡು ನನ್ನ ಪಾದದ ಅಡಿಯಿಂದ ಭೂಮಿಯು ಎಳೆದಂತೆ ಭಾಸವಾಯಿತು. ಯಾಕಂದ್ರೆ ನನ್ನ ಅಪ್ಪ ನನ್ನ ಅಕ್ಕನ ಜೊತೆ ತಪ್ಪಾಗಿ ಅವರಿಬ್ಬರೂ ನನ್ನನ್ನು ನೋಡಿ ತುಂಬಾ ಹೆದರಿದ್ದರು. ನನ್ನ ಅಕ್ಕನ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಅದೇ ನನ್ನ ಅಪ್ಪ ನನ್ನನ್ನು ನೋಡಿ ಕಲ್ಲಾಗಿ ಹೋಗಿದ್ದರು. ನಾನು ಒಮ್ಮೆಲೆ ಕೋಣೆಯಿಂದ ಹೊರಗೆ ಹೋದೆ. ನಾನು ನನ್ನ ಎದೆಗೆ ಕೈಯಿಟ್ಟು ಆಳವಾದ ಉಸಿರನ್ನು ತೆಗೆದುಕೊಂಡೆ. ನನ್ನ ಕಣ್ಣಿಂದ ಕಣ್ಣೀರು ನಿಲ್ಲುವಂತೆ ಇರಲಿಲ್ಲ. ನನ್ನ ಅಪ್ಪ ಈ ರೀತಿ ಕೀಳು ಮಟ್ಟಕ್ಕೆ ಇಳಿಯುತ್ತಾರೆಂದು ನಾನು ಯೋಚಿಸಿರಲಿಲ್ಲ. ನನ್ನ ಮನಸ್ಸಲ್ಲಿ ಅಪ್ಪನ ನೀಚ ಕೃತ್ಯವು ಕಂಡು ದ್ವೇಷವು ಮೂಡಿತು. ಆಗ ಅಪ್ಪ ಕೋಣೆಯಿಂದ ಹೊರಗೆ ಬಂದಿದ್ದರು. ಅಕ್ಕ ಅಳುತ್ತಾ ತನ್ನ ಕೋಣೆಗೆ ಹೋಗಿದ್ದಳು. ನಾನು ದ್ವೇಷದ ನೋಟದಿಂದಲೇ ಅಪ್ಪನಲ್ಲಿ ಕಿರುಚಿ ಕೇಳಿದೆ, ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮ್ಮ ಸ್ವಂತ ತಮ್ಮನ ಮಗಳೊಂದಿಗೆ ಈ ರೀತಿ ನಡೆದುಕೊಳ್ಳುವಾಗ ನಿಮ್ಗೆ ನಾಚಿಕೆ ಆಗ್ಲಿಲ್ವಾ? ನನ್ನ ಬಾಯಿಯಲ್ಲಿ ಏನೆಲ್ಲ ಶಬ್ದಗಳು ಬಂತೋ ಅವೆಲ್ಲವನ್ನು ಅವರಿಗೆ ಹೇಳ್ತಿದ್ದೆ. ಅವರು ತಲೆ ತಗ್ಗಿಸಿ ನಿಂತಿದ್ದರು. ಇನ್ನೇನೋ ಹೇಳ್ಬೇಕು ಎನ್ನುವಷ್ಟರಲ್ಲಿ ಅವರು ನನ್ನಲ್ಲಿ ಹೇಳಿದ್ರು, ನಾನು ಇನ್ನೇನು ಮಾಡ್ಲಿ, ನಿನ್ನ ಕಾರಣದಿಂದಾಗಿ ನಾನು ಇನ್ನೊಂದು ಮದುವೆ ಆಗ್ಲಿಲ್ಲ. ಆದ್ರೆ ನಾನು ಕೂಡ ಒಬ್ಬ ಮನುಷ್ಯನಿಗೆ ಕೆಲವೊಂದು ವಸ್ತುಗಳ ಅಗತ್ಯ ಬೇಕೇ ಬೇಕು ಎನ್ನುತ್ತಾ ಇನ್ನೇನು ಹೇಳಬೇಕೆಂದು ಹೊರಟಾಗ ನಾನು ಅವರ ಎದೆಗೆ ಕೈಯಿಟ್ಟು ಅವರನ್ನು ತಳ್ಳಿ ಕಿರುಚುತ್ತಾ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದೆ, ನಾಚಿಕೆಯಾಗ್ತಿದೆ ನಿಮ್ಮನ್ನು ನನ್ನ ಅಪ್ಪ ಅಂತ ಹೇಳಲು. ಎಲ್ಲಾದ್ರೂ ಬಾವಿಗೆ ಬಿದ್ದು ಸಾಯಬಹುದಿತ್ತು ನಿಮ್ಗೆ. ಯಾರದೋ ಮಗಳೊಂದಿಗೆ ಈ ರೀತಿ, ನಿಮ್ಗೆ ಈ ರೀತಿ ಮಾಡುವಾಗ ನಾಚಿಕೆ ಅನ್ನಿಸ್ಲಿಲ್ವಾ? ಮನುಷ್ಯ ಏನನ್ನು ಮಾಡುತ್ತಾನೋ ಅದನ್ನೇ ಪಡೆಯುತ್ತಾನೆ. ನೀವು ಯಾರದೋ ಹೆಣ್ಣು ಮಗಳೊಂದಿಗೆ ಈ ರೀತಿ ಮಾಡಿದ್ರೆ ನಾಳೆ ನಿಮ್ಮ ಮಗಳೊಂದಿಗೆ ಕೂಡ ಇದೇ ರೀತಿ ಆಗುತ್ತೆ. ನನಗೆ ನನ್ನ ಅಪ್ಪನನ್ನು ಏನಾದ್ರೂ ಮಾಡಿಬಿಡುವ ಅಂತ ಅನ್ನಿಸ್ತಿತ್ತು. ಆಗ ನಮ್ಮ ಮನೆಯ ಬಾಗಿಲನ್ನು ಯಾರೋ ತಟ್ಟಿದ್ರು. ನಾನು ಹಿಂದೆ ತಿರುಗಿ ನೋಡಿದಾಗ ಅದೇ ವ್ಯಕ್ತಿ ನನ್ನ ಮುಂದೆ ನಿಂತಿದ್ದ. ಆ ಬಸ್ ಸ್ಟಾಪ್ನಲ್ಲಿ ಸಿಕ್ಕಿದ ವ್ಯಕ್ತಿ ಇವನೇ ಆಗಿದ್ದ. ಅಲ್ಲದೆ ಪಾರ್ಟಿಯಲ್ಲಿ ಅಪ್ಪನೊಂದಿಗೆ ಮಾತನಾಡಿದ ವ್ಯಕ್ತಿಯೂ ಕೂಡ ಇವನೇ ಆಗಿದ್ದ. ಅವನ ಹಿಂದೆ ಅವನ ಅಂಗರಕ್ಷಕರು ಕೂಡ ನಿಂತಿದ್ದರು. ಅವನು ಒಳಗಡೆ ಬಂದು ನನ್ನ ಅಪ್ಪನ ಕಾಲರನ್ನು ಹಿಡಿದುಕೊಂಡು ಏನೋ ಹೇಳುವ ಅವಕಾಶವನ್ನು ಕೊಡದೆ ನನ್ನ ಅಪ್ಪನ ಮುಖಕ್ಕೆ ಒಂದು ಪೆಟ್ಟು ಕೊಟ್ಟು ಹೇಳಿದ, ಈ ದಿನಕ್ಕಾಗಿ ನಾನು ಕಾಯುತ್ತಿದ್ದೆ. ಈ ದಿನವು ತುಂಬಾ ಬೇಗ ಬರಬಹುದು ಅಂತ ನಾನಂದುಕೊಂಡಿದ್ದೆ. ನೀನೇನೊಂದುಕೊಂಡಿದ್ದೆ? ಒಂದು ಹುಡುಗಿಯ ಜೊತೆ ಮನೆ ಒಳಗೆ ತಪ್ಪಾಗಿ ನಡೆದುಕೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಅಂದುಕೊಂಡು ಅವಳಿಗೆ ಮಾನಸಿಕವಾಗಿ ದೈಹಿಕವಾಗಿ ಚಿತ್ರಹಿಂಸೆ ನೀಡ್ತಿದ್ಯಾ? ನಿನ್ನಂಥವನು ಈ ಭೂಮಿಯ ಮೇಲೆ ಬದುಕಲು ಯೋಗ್ಯನಲ್ಲ ಎಂದು ಹೇಳುತ್ತಾ ಅವನು ಪೊಲೀಸರನ್ನು ಒಳಗೆ ಕರೆದಿದ್ದ. ಆ ಪೊಲೀಸರು ಮೊದಲೇ ಬಂದು ಹೊರಗೆ ಅಂಗಳದಲ್ಲಿ ನಿಂತಿದ್ದರು. ನಾನು ಮೌನವಾಗಿದ್ದುಕೊಂಡು ಒಂದು ಮೂಲೆಯಲ್ಲಿ ಎಲ್ಲವನ್ನು ನೋಡ್ತಿದ್ದೆ. ನನ್ನ ಕಣ್ಣಲ್ಲಿ ರಕ್ತದ ಕಣ್ಣೀರು ಹರಿಯುತ್ತಿದ್ದು ನನ್ನ ಹೃದಯ ಒಡೆಯುವ ಹಂತದಲ್ಲಿತ್ತು. ನಾನು ಕನಸು ಮನಸ್ಸಲ್ಲೂ ಅಂದುಕೊಂಡಿರಲಿಲ್ಲ ನನ್ನ ಅಪ್ಪ ಈ ರೀತಿ ಅಂತ. ಅವರನ್ನು ನಾನು ನನ್ನ ಐಡಲ್ ಅಂತ ಅಂದುಕೊಂಡಿದ್ದೆ. ಅವರು ನನ್ನ ಎಲ್ಲವೂ ಆಗಿದ್ದರು. ಅವರಿಂದಲೇ ನಾನಿದ್ದೆ. ಆದರೆ ಅವರೊಬ್ಬರು ನೀಚ ವ್ಯಕ್ತಿ. ಅವರೊಳಗೆ ಮನುಷ್ಯತ್ವವೇ ಇಲ್ಲ. ಅವನು ಮನುಷ್ಯ ರೂಪವನ್ನು ಧರಿಸಿದ ರಾಕ್ಷಸನಾಗಿದ್ದ. ಆ ವ್ಯಕ್ತಿಯು ನನ್ನ ಅಪ್ಪನನ್ನು ಕೂಡಲೇ ಅರೆಸ್ಟ್ ಮಾಡಿದ್ದ. ಅವರ ಮೇಲೆ ರೇಪ್ ಕೇಸ್ ಹಾಕಿ 10 ವರ್ಷ ಜೈಲು ಶಿಕ್ಷೆ ನೀಡಲಾಯಿತು. ನಾನು ಕೋಣೆಗೆ ಹೋಗಿ ನೋಡಿದಾಗ ಅಕ್ಕ ಒಂದು ಮೂಲೆಯಲ್ಲಿ ನಿಂತುಕೊಂಡು ಅಳುತ್ತಲೇ ಇದ್ದಳು. ನನ್ನನ್ನು ನೋಡಿದ ತಕ್ಷಣ ಅವಳು ನನ್ನನ್ನು ಅಪ್ಪಿಕೊಂಡು ಜೋರಾಗಿ ಅತ್ತೆ ಬಿಟ್ಟಳು. ಪೊಲೀಸರು ಅಪ್ಪನನ್ನು ಕರೆದುಕೊಂಡು ಹೋಗಿದ್ದರು. ಆ ವ್ಯಕ್ತಿ ಒಮ್ಮೆಲೆ ಆ ಕೋಣೆಯೊಳಗೆ ಬಂದು ನನ್ನ ಅಕ್ಕನ ಕೈಯನ್ನು ಹಿಡಿದುಕೊಂಡ. ಅವರ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ನಾನು ಹೇಳಿಲ್ವ ಕವನ, ಆದಷ್ಟು ಬೇಗ ನಾನು ಇದನ್ನೆಲ್ಲ ಸರಿ ಮಾಡುತ್ತೇನೆ ಎಂದು. ನನಗೆ ಸ್ವಲ್ಪ ಸಮಯ ಬೇಕೆಂದು ಕೇಳಿದ್ದೆ ತಾನೆ ಎನ್ನುತ್ತಿದ್ದ. ನಾನು ಅವರಿಬ್ಬರ ಮುಖವನ್ನೇ ನೋಡ್ತಿದ್ದೆ. ಆಗ ನನ್ನ ಅಕ್ಕ ಆ ವ್ಯಕ್ತಿಯನ್ನು ನೋಡಿ ಹೇಳಿದಳು, ಇವರು ರಾಕೇಶ್, ನಾನಿವರನ್ನು ತುಂಬಾ ಪ್ರೀತಿಸ್ತೇನೆ ಎಂದಳು. ಅವಳಿಗೆ ಫೇಸ್ಬುಕ್ನಿಂದ ಅವರ ಪರಿಚಯವಾಗಿತ್ತು. ನಂತರ ಇವರಿಬ್ಬರ ನಡುವೆ ಮಾತು ಶುರುವಾಗಿ ಮಾತನಾಡುತ್ತಲೇ ಅಕ್ಕ ತನ್ನ ಎಲ್ಲಾ ನೋವನ್ನು ಅವರಲ್ಲಿ ಹೇಳಿಕೊಳ್ಳುತ್ತಿದ್ದಳು. ಯಾವಾಗಲೂ ರಾತ್ರಿ ಅಪ್ಪ ಅಕ್ಕನನ್ನು ತನ್ನ ಕೋಣೆಗೆ ಕರೆಸಿಕೊಂಡು ಅವರ ಇಚ್ಛೆಯನ್ನು ಪೂರ್ತಿ ಮಾಡಿಕೊಳ್ಳುತ್ತಿದ್ದರು. ಅವಳನ್ನು ಹೊಡೆಯುತ್ತಿದ್ದರು. ಅವರು ಅಕ್ಕನನ್ನು ತನ್ನ ಹೆಂಡತಿಯಂತೆ ಅಂದುಕೊಂಡಿದ್ದರು. ಆದರೆ ಅದು ನಿಜವಲ್ಲ. ಅದು ತನ್ನ ತಮ್ಮನ ಮಗಳು. ಅವಳೊಂದಿಗೆ ಈ ರೀತಿ ಮಾಡೋದು ತಪ್ಪು ಎಂದು ಅವರಿಗೆ ಅನ್ನಿಸಿರಲಿಲ್ಲ.
ನಂತರ ಆ ವ್ಯಕ್ತಿ ನನ್ನ ಅಕ್ಕನನ್ನು ಮದುವೆಯಾಗಿ ತನ್ನ ಜೊತೆ ಅವರ ಮನೆಗೆ ಕರೆದುಕೊಂಡು ಹೋದ್ರು. ನನ್ನನ್ನು ಕೂಡ ಅವರು ಅವರ ಜೊತೆ ಕರೆದುಕೊಂಡು ಹೋದ್ರು. ಯಾಕಂದ್ರೆ ಈ ಮನೆಯಲ್ಲಿ ನಾನು ಒಬ್ಬಂಟಿಯಾಗಿರುವುದು ಸಾಧ್ಯವಿಲ್ಲದ ಮಾತಾಗಿತ್ತು. ಅವನು ನನಗೆ ತುಂಬಾ ಚಿರಋಣಿಯಾಗಿದ್ದ. ಯಾಕಂದ್ರೆ ನಾನು ನನ್ನ ಅಪ್ಪನ ನೀಚ ಕೃತ್ಯಗಳನ್ನು ಬಯಲು ಮಾಡಿದೆ ಎಂದು. ಅವನು ನನ್ನ ಅಕ್ಕನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ತಿದ್ದ. ನನ್ನನ್ನು ಸಹ ಜೋಪಾನವಾಗಿ ಅವರಿಬ್ಬರು ನೋಡಿಕೊಳ್ಳುತ್ತಿದ್ದರು. ನಾನೇನೇ ಮಾಡುವುದಾದ್ರೂ ನನ್ನನ್ನು ತಡೆಯುತ್ತಿರಲಿಲ್ಲ. ಅವರಿಬ್ಬರು ಸೇರಿ ನನ್ನ ಜೀವನವನ್ನು ಹಸನುಗೊಳಿಸಿದ್ದರು. ನನ್ನ ಕಲಿಕೆ ಮುಗಿದ ನಂತರ ರಾಕೇಶ್ ಅಣ್ಣ ನನಗೆ ಒಳ್ಳೆಯ ಹುಡುಗನನ್ನು ನೋಡಿ ಮದುವೆ ಮಾಡಿಸಿದ್ರು. ಅವರು ನೋಡಲು ತುಂಬಾ ಸುಂದರವಾಗಿದ್ದರು, ಹಾಗೆ ಶ್ರೀಮಂತರಾಗಿದ್ದರು. ನಾನು ಹಾಗೂ ನನ್ನ ಅಕ್ಕ ಕೂಡ ಒಂದು ಒಳ್ಳೆಯ ಜೀವನವನ್ನು ನಡೆಸುವಂತಾಯಿತು. ನನ್ನ ಅಪ್ಪ ಜೈಲಿನಲ್ಲಿ ಇದ್ರೂ ಕೂಡ ನನಗೆ ಒಂದು ದಿನನೂ ಅವರನ್ನು ನೋಡುವ ಇಚ್ಛೆ ಆಗಲಿಲ್ಲ. ನಾನ್ಯಾಕೆ ಅವರನ್ನು ನೋಡಲು ಹೋಗಲಿ? ತನ್ನ ತಮ್ಮನ ಮಗಳು ಮತ್ತು ಹೆಂಡತಿಯ ನಡುವೆ ವ್ಯತ್ಯಾಸವೇ ಗೊತ್ತಿಲ್ಲದಂತಹ ನೀಚ ಮನುಷ್ಯನೊಂದಿಗೆ ಇನ್ಯಾಕೆ ನಂಟು? ಅವರು ಅಂತಹ ಸ್ಥಳದಲ್ಲಿ ಇದ್ದು ಕೊಳಿಬೇಕು. ನಾನು ತುಂಬಾ ದುಃಖಿತಳಾಗಿದ್ದೆ. ನನ್ನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿಲ್ಲ. ಯಾಕಂದ್ರೆ ನಾನು ತುಂಬಾ ಅಸಹಾಯಕಳಾಗಿದ್ದೆ. ಇವೆಲ್ಲವನ್ನು ಮರೆಯುವ ಹೃದಯ ನನ್ನಲ್ಲೂ ಇರಲಿಲ್ಲ. ಅಲ್ಲದೆ ರಾಕೇಶ್ ಅಣ್ಣ ಅಪ್ಪನ ಕೇಸನ್ನು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಮಾಡಿಬಿಟ್ಟಿದ್ದರು. ನನ್ನ ಅಪ್ಪ ಇನ್ನು ಜೀವನ ಪರ್ಯಂತ ಜೈಲಲ್ಲೇ ಕೊಳೆಯಬೇಕಾಯಿತು. ಅವರು ಯಾವುದೇ ಕಾರಣಕ್ಕೂ ಹೊರಗೆ ಬರುವ ಹಾಗೆ ಇರಲಿಲ್ಲ. ನನಗೂ ಕೂಡ ಇದರ ಬಗ್ಗೆ ಯೋಚಿಸುವ ಮನಸ್ಸಿರಲಿಲ್ಲ. ಅವರು ಎಲ್ಲಿದ್ದಾರೆ, ಎಲ್ಲಿ ಇಲ್ಲ ಎಂಬುದು ಕೂಡ ನನಗೆ ಗೊತ್ತಿರಲಿಲ್ಲ. ಇವೆಲ್ಲವನ್ನು ಮರೆಯಲು ಪ್ರಯತ್ನಿಸುತ್ತಾ ನನ್ನ ಗಂಡನೊಂದಿಗೆ ಒಳ್ಳೆಯ ಜೀವನವನ್ನು ಸಾಗಿಸುವ ದೃಢ ನಿರ್ಧಾರವನ್ನು ಮಾಡಿಬಿಟ್ಟೆ. ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾ ತಪ್ಪಾ ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.